ಆತ್ಮೀಯ ಸ್ಪರ್ಧಾರ್ಥಿಗಳೇ, ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇವತ್ತಿನ ದಿನ ನಾವು SSCGD, SSC MTS ಹಾಗೂ ಹವಾಲ್ದಾರ್ ಹುದ್ದೆಗಳಿಗೆ ಹಿಂದೆ ನಡೆದ ಪ್ರಶ್ನೆ ಪತ್ರಿಕೆಗಳನ್ನು ಸಾಲ್ವ್ ಮಾಡ್ತಾ ಇದ್ದೀವಿ. ಸೊ ಇವತ್ತು 3ನೇ ದಿನ ರೀ. ಸೊ ನೆಕ್ಸ್ಟ್ ಕ್ವಶನ್ ಸ್ಟಾರ್ಟ್ ಮಾಡೋಣ್ರಿ. ಬರ್ರಿ ಎಲ್ಲರೂ ಜಾಯಿನ್ ಆಗ್ರಿ. ಸೊ ಮೊದಲ ಪ್ರಶ್ನೆ ನೋಡ್ರಿ. The average of monthly expenditure of a family was 8,600 during the first 3 months and 9,750 during the next 4 months and 9,920 during the last 5 months of the year. If the total savings during the year was 65,300, what was the average monthly income of the family? ಒಂದು ಕುಟುಂಬದ ಸರಾಸರಿ ಮಾಸಿಕ ಖರ್ಚು ಮೊದಲ 3 ತಿಂಗಳಲ್ಲಿ 8,600, ಮುಂದಿನ 4 ತಿಂಗಳಲ್ಲಿ 9,750 ಮತ್ತು ವರ್ಷದ ಕೊನೆಯ 5 ತಿಂಗಳಲ್ಲಿ 9,920 ರೂಪಾಯಿ. ವರ್ಷದ ಒಟ್ಟು ಉಳಿತಾಯ 65,300 ಆಗಿದ್ದರೆ ಕುಟುಂಬದ ಸರಾಸರಿ ಮಾಸಿಕ ಆದಾಯ ಎಷ್ಟು ಅಂತಂದ್ರೆ, ಒಂದು ಫ್ಯಾಮಿಲಿ ಕೊಟ್ಟಾರಿ. ಒಂದು ಫ್ಯಾಮಿಲಿ ಏನು ಮಾಡಿದಾರಪ್ಪ ಅಂದ್ರೆ 3 ತಿಂಗಳಿಗೆ ಒಂದಿಷ್ಟು ಖರ್ಚು, 5 ತಿಂಗಳಿಗೆ ಒಂದಿಷ್ಟು ಖರ್ಚು ಮತ್ತು 4 ತಿಂಗಳಿಗೆ ಏನು ಮಾಡಿದ್ರೆ ಅವರೇಜ್ ಎಕ್ಸ್ಪೆಂಡಿಚರ್ ಕೊಟ್ಟಿದ್ದಾರೆ, ಸರಾಸರಿ ಖರ್ಚು ಕೊಟ್ಟಿದ್ದಾರೆ. ಆ ಸರಾಸರಿ ಖರ್ಚನ್ನು ಏನು ಮಾಡಬೇಕಪ್ಪ ಅಂದ್ರೆ ನಾವು ಮೊದಲಿಗೆ ಟೋಟಲ್ ಕಂಡುಹಿಡಬೇಕು. ಟೋಟಲ್ ಕಂಡುಹಿಡಿದ ನಂತರ ಅವರು ಸೇವಿಂಗನ್ನು ಅದಕ್ಕೆ ಆ್ಯಡ್ ಮಾಡ್ಬೇಕ್ರಿ. ಸೇವಿಂಗ್ ಆ್ಯಡ್ ಮಾಡಿದ ನಂತರ ಅವರ ವರ್ಷದ ಆದಾಯ ಸಿಗ್ತೈತ್ರಿ. ವರ್ಷದ ಆದಾಯ ಸಿಕ್ತಂದ್ರೆ ನಮ್ಗೆ ಏನು ಪ್ರಶ್ನೆ ಇತ್ತಪ್ಪ ಅಂತಂದ್ರೆ ಇಲ್ಲಿ ಮಂತ್ಲಿ ಇನ್ಕಮ್ ಅಂತ ಕೇಳಿದಾರ್ರಿ. ಹಾಗಾದ್ರೆ ಮಂತ್ಲಿ ಇನ್ಕಮ್ ಅಂತ ಕೇಳಿದಾರಪ್ಪ ಅಂತಂದ್ರೆ ನಾವೇನು ಮಾಡ್ಬೇಕಪ್ಪ ಅಂದ್ರೆ ಮಂತ್ಲಿ ಇನ್ಕಮ್ ಕಂಡು ಹಿಡಿತೇನಪ್ಪ ಅಂತಂದ್ರೆ ಸೊ ಮೊದಲಿಗೆ ಏನು ಮಾಡೋಣಪ್ಪ ಅಂದ್ರೆ ಟೋಟಲ್ ಮಾಡೋಣ್ರಿ. ಸೊ ಟೋಟಲ್ ಮಾಡ್ಬೇಕಾದ್ರೆ ಏನು ಮಾಡ್ಬೇಕಂದ್ರೆ ನಮ್ಗೆ ಗೊತ್ತದ, ಆಲ್ರೆಡಿ ನಾವು ಎವರೇಜ್ ಕ್ವಶನ್ಸ್ ಬಿಟ್ಟಿದ್ದೀವಿ. ತಿಂಗಳ ಜೊತೆ ಎಷ್ಟು ತಿಂಗಳು ರೀ? 3 ತಿಂಗಳು. 3 ತಿಂಗಳಿಗೆ ಏನು ಮಾಡಿದಾರಪ್ಪ ಅಂದ್ರೆ ಖರ್ಚು 8,600 ಅವರೇಜ್ ಅದ ರೀ. ಹಾಗಾದ್ರೆ ಸೊ 3 ತಿಂಗಳ ಮೊತ್ತ, 4 ತಿಂಗಳ ಮೊತ್ತ, 5 ತಿಂಗಳ ಮೊತ್ತ, ಸೊ 12 ತಿಂಗಳ ಅಮೌಂಟ್ ಸಿಗ್ತದೆ. ಸೊ ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ಅವರ ಉಳಿತಾಯನ ಟೋಟಲ್ ಮಾಡ್ಬೇಕ್ರಿ. ಅವಾಗ ನಮ್ಗೆ ಏನು ಸಿಗ್ತೈತೆ ಅಂದ್ರೆ 1 ವರ್ಷದ ಆದಾಯ ಸಿಗ್ತದೆ ರೀ. ಸೊ ಇವಾಗ ನೋಡ್ರಿ, ನಾನು ಟೋಟಲ್ ಬರಿತೇನೆ, ಅವರ ಖರ್ಚು ಬರಿತೇನೆ ರೀ. ಟೋಟಲ್ ಆಗಿ ಮೊದಲು 3 ತಿಂಗಳು ರೀ. ಸೊ ಖರ್ಚು ಎಷ್ಟು ಮಾಡಿದಾರ್ರಿ? 8,600 ಮಾಡಿದಾರ್ರಿ. ಪ್ಲಸ್ ನಂತರದ 4 ತಿಂಗಳು ಏನು ಮಾಡಿದಾರಪ್ಪ ಅಂತಂದ್ರೆ ಅವರೇಜ್ ಏನು ಮಾಡಿದಾರ್ರಿ? 9,750 ಮಾಡಿದಾರ್ರಿ. 9,750 ಮಾಡಿದಾರ್ರಿ. ಮತ್ತು ಕೊನೆಯ 5 ತಿಂಗಳು ರೀ, ಲಾಸ್ಟ್ 5 ಮಂತ್ಸ್ ರೀ. ವರ್ಷದಾಗ ಎಷ್ಟು ತಿಂಗಳು ಇರ್ತಾವ ಅಂತಂದ್ರೆ ರೀ, ಸೊ ವರ್ಷದಾಗ ಎಷ್ಟು ತಿಂಗಳು ಇರ್ತಾವಪ್ಪ ಅಂತಂದ್ರೆ 12 ತಿಂಗಳು ಇರ್ತಾವ್ರಿ. ಸೊ 12 ತಿಂಗಳದ ನಮ್ದು ಏನು ಸಿಗ್ತೈತಪ್ಪ ಅಂದ್ರೆ ಒಟ್ಟು ಆದಾಯ ಕಂಡು ಹಿಡಿಬೇಕು ಫಸ್ಟ್. ಸೊ ಇವಾಗ 4 ತಿಂಗಳು ರೀ. ನೆಕ್ಸ್ಟ್ 5 ತಿಂಗಳಿಗೆ ಏನೈತಪ್ಪ ಅಂದ್ರೆ 9,920 ಅದ ರೀ. ಸೊ ಇದು ಏನಪ್ಪ ಅಂದ್ರೆ ಅವರ ಒಟ್ಟು ಖರ್ಚು ರೀ. ಸೊ ನಾ ಒಟ್ಟು ಖರ್ಚನ್ನು ಫೈಂಡ್ ಔಟ್ ಮಾಡತ್ತೇನೆ ನೋಡ್ರಿ ಇವಾಗ. ಸೊ 0 ರಿಮೂವ್ ಮಾಡ್ರಿ ಅನ್ಕತನ. 3 6 6 3 ಅಥವಾ 3 6 18 ರೀ. ಒಂದು ಕೈಲ ಕೊಡ್ತೀರಿ. 3 8 24. 1 ಸೇರಿಸಿದ್ರೆ ಎಷ್ಟು ಆಕೈತ್ರಿ? 25 ಆಗತ್ರಿ. 2 0 ರೀ. ಪ್ಲಸ್ 4 ಗುಣಿಸ್ರಿ. 4 5 20 ರೀ. 2 ಉಳಿತಾ. 4 7 28. 28ಕ್ಕೆ 2 ಸೇರಿಸಿದ್ರೆ 30 ಆಕತ್ರಿ. 4 9 36. 36ಕ್ಕೆ 3 ಸೇರಿಸಿದ್ರೆ ಆಕೈತೆ ಅಂದ್ರೆ 39. 0 ಬಿಟ್ಟಿದ್ದೀರಿ. ಪ್ಲಸ್ ನೆಕ್ಸ್ಟ್ ಏನು ಮಾಡ್ರಪ್ಪ ಅಂತಂದ್ರೆ 5 ಗುಣಿಸ್ರಿ. 5 2 10 ರೀ. 5 9 45. 1 ಸೇರಿಸಿದ್ರೆ 46. 5 9 45. 45ಕ್ಕೆ ಎಷ್ಟು ಸೇರಿಸ್ಬೇಕಪ್ಪ ಅಂತಂದ್ರೆ 4 ಸೇರಿಸ್ಬೇಕ್ರಿ. 49 ಆಯ್ತು ರೀ. ಸೊ 0ಕ್ಕೆ 0 ರೀ. ಸೊ ಇದೇನಪ್ಪ ಅಂದ್ರೆ ಟೋಟಲ್ ಮೊದಲ 12 ತಿಂಗಳ ಖರ್ಚು ಸಿಗ್ತೈತ್ರಿ. ಹಂಗಂದ್ರೆ ಇವಾಗ ಅಡಿಷನ್ ಮಾಡೋಣ ನೋಡ್ರಿ. ಹೆಂಗೆ ಕೊಡ್ಸೋಣಪ್ಪ ಅಂತಂದ್ರೆ 20,000, 30,000, 40,000 ಅಡಿಷನ್ ಮಾಡೋಣ್ರಿ. ಸೊ 20,000, 30,000, 40,000 ಕೂಡಿಸಿದ್ರೆ ಎಷ್ಟಾಗತ್ತೆ ಅಂತಂದ್ರೆ 90,000 ಆಗ್ತದೆ ರೀ. ನೆಕ್ಸ್ಟ್ 5,000 ರೀ, 9,000 ರೀ. 5,000, 9,000 ಸೇರಿಸಿದ್ರೆ ಎಷ್ಟಾಕೈತೆ? 14,000 ಆಕೈತ್ರಿ. 14,000ಗೆ 9,000 ರೂಪಾಯಿ ಕೂಡಿಸಿದಪ್ಪ ಅಂತಂದ್ರೆ ಎಷ್ಟಾಗತ್ತೆ ರೀ? 14,000ಗೆ 9,000 ಸೇರಿಸಿದ್ರೆ 23,000 ಆಗತ್ತೆ ರೀ. ನೆಕ್ಸ್ಟ್ ಇವಾಗ 800 ಪ್ಲಸ್ 600. 800 600 ಸೇರಿಸಿದ್ರೆ ಎಷ್ಟಾಯ್ತಪ್ಪ ಅಂದ್ರೆ 1400 ಆಗತ್ತೆ ರೀ. 0 0 4 ರೀ. 4 ರೀ. 11 ರೀ. ಸೊ ಎಷ್ಟಾಯ್ತಪ್ಪ ಅಂದ್ರೆ 1,14,400 ರೂಪಾಯಿ ಬರುತ್ತೆ ರೀ. 1,14,400 ಬರುತ್ತಾ.
ಸೊ ಅದ್ರ ಜೊತೆ ಏನು ಮಾಡ್ಬೇಕಪ್ಪ ಅಂತಂದ್ರೆ ಅವರ ಉಳಿತಾಯನ ಕೂಡಿಸ್ಬೇಕ್ರಿ. ಇದು ಖರ್ಚಾಯ್ತ್ರಿ. ಇದ್ರ ಜೊತೆ ಏನು ಮಾಡ್ರಪ್ಪ ಅಂದ್ರೆ ಸೇವಿಂಗ್ಸ್ ರೀ. ಸೇವಿಂಗ್ ಎಷ್ಟದ ನಮ್ಮದು 65,300 ಅದ ರೀ. ಸೇವಿಂಗ್ ಎಷ್ಟದ ಅಂದ್ರೆ ರೀ 65,300 ಅದ ರೀ. ಸೊ 65,300 ಇದಕ್ಕೆ ಏನು ಮಾಡ್ಬೇಕಪ್ಪ ಅಂದ್ರೆ ಅಡಿಷನ್ ಮಾಡ್ಬೇಕ್ರಿ. 114400 ಸೇವಿಂಗನ್ನು ಅಡಿಷನ್ ಮಾಡತ್ತೀವ್ರಿ. 65,300 ರೂಪಾಯಿ ರೀ. 0079 ಸೊ 18 ಸೊ 17 ಸಾರಿ 1,79,700 ಆಗತ್ತೆ ರೀ. ಸೊ ಇವಾಗ ನಾವು ಇದನ್ನ ಏನು ಮಾಡ್ಬೇಕಪ್ಪ ಅಂತಂದ್ರೆ ಅವರೇಜ್ ಕಂಡುಹಿಡ್ಬೇಕ್ರಿ. ಅವರೇಜ್ ಕಂಡುಹಿಡ್ಬೇಕಾರ 179720 ರೀ. ಸೊ ಇವಾಗ ಅವರೇಜ್ ಮಾಡತ್ತೀವಿ 12 ರೀ. ಸೊ ಬರೀ ಈಗ ಅವರೇಜ್ ಮಾಡೋಣ. 1,79,712 ಅವರೇಜ್ 12 ತಿಂಗಳು, ವರ್ಷಕ್ಕೆ 12 ತಿಂಗಳು ಅಂದ್ರೆ ಅವ್ರ ಮಾಸಿಕ ಸರಾಸರಿ ಅದ. ಅದಕ್ಕೆ ನಾವು ಏನು ಮಾಡ್ತೀವಪ್ಪ ಅಂತಂದ್ರೆ ಈಗ ಅವರೇಜ್ ತೆಗಿತೀರಿ. 1,79,700 ಕಡ್ತಾ ಹೊಡ್ಯಾಕೆ ಬರ್ತಿದ್ರೆ ಕಡ್ತಾ ಹೊಡೀರಲ್ಲೇ 12 ಒಂದ್ಲೇ 12 ರೀ. 17ರಾಗ 12 ತೆಗೆದ್ರೆ 5 ಉಳಿತಾ 9 ಜಗ್ತೀವಿ ರೀ. 12 4 48 ರೀ. ಸೊ 9ರಾಗ 8 ತೆಗೆದ್ರೆ ಎಷ್ಟು ಉಳಿತಪ್ಪ ಅಂದ್ರೆ 1 ಉಳಿತ್ರಿ. 5ರಾಗ 4 ತೆಗೆದ್ರೆ ಎಷ್ಟು ಉಳಿತ್ರಿ 1 ಉಳಿತ್ರಿ. ನೆಕ್ಸ್ಟ್ 7 ಜಗ್ತೀವಿ ರೀ. 12 9 108 ರೀ. 17ರಾಗ 8 ತೆಗ್ದೀವಪ್ಪ ಅಂತಂದ್ರೆ ಎಷ್ಟು ಉಳಿತೈತೆ ರೀ 9 ಉಳಿತೈತ್ರಿ. 0 ಆಗ್ತದ. ಸೊ ನೆಕ್ಸ್ಟ್ 0 ಅದ ರೀ. 12 8 96 ಹತ್ತಂಗಿಲ್ರಿ. 12 7 84 6 ಉಳಿತೈತ್ರಿ. ನೆಕ್ಸ್ಟ್ 0 ರೀ. 12 5 60. ಹಾಗಾದ್ರೆ ಅವರ ಮಂತ್ಲಿ ಸ್ಯಾಲ್ರಿ ಎಷ್ಟೈತಪ್ಪ ಅಂತಂದ್ರೆ 14,975 14,975 ರೀ. ಸೊ ಇಲ್ಲಿ ಆಪ್ಷನ್ದಾಗ ಸ್ವಲ್ಪ ಮಿಸ್ಟೇಕ್ ಆಗ್ಯದ ನೋಡ್ರಿ. ಆಪ್ಷನ್ ಎದಾಗ ನಮ್ದು 72 ಐತಿ. ಸೊ ನಮ್ದು ಆನ್ಸರ್ ಆಗಿತ್ತಪ್ಪ ಅಂತಂದ್ರೆ 75 ಆಗಬೇಕಾಗಿತ್ತು. ಸೊ ಇದು ಏನಪ್ಪಾ ಅಂತಂದ್ರೆ ಒಂದು ತಿಂಗಳ ಆತನ ಮಾಸಿಕ ಆದಾಯ ಅಂತ ಹೇಳ್ಬೋದ್ರಿ. ಫಸ್ಟಿಗೆ ಟೋಟಲ್ ಮಾಡಬೇಕು. ಟೋಟಲ್ ಆದ ನಂತರ ಅವರೇಜ್ ತೆಗಿಬೇಕ್ರಿ. ಸೊ ಅವರೇಜ್ ಅನ್ನ ತೋರಿಸಿದೀನಿ 975 ಬರ್ತೈತಿ. ಆಪ್ಷನ್ದಾಗ 72 ಐತಿ. ಅದೇನಾಗಬೇಕಾಗಿತ್ತು ಅಂದ್ರೆ 75 ಆಗ್ಬೇಕೈತಿ. ಹೋಗೋಣ ಮುಂದಿನ ಪ್ರಶ್ನೆಗೆ. ನೆಕ್ಸ್ಟ್ ನೋಡ್ರಿ. A thief saw a policeman and he started running at a speed of 18 meters per second. After 12 seconds, the policeman started chasing the thief at a certain speed. If the policeman covered a distance of 864 meters distance to catch the thief, then the speed in meter per second of the policeman. ಒಬ್ಬ ಕಳ್ಳ ಪೊಲೀಸ್ ಅಧಿಕಾರನ ನೋಡಿ 18 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಓಡಲು ಪ್ರಾರಂಭಿಸಿದನು. 12 ಸೆಕೆಂಡ್ಗಳ ನಂತರ ಪೊಲೀಸ್ ಅಧಿಕಾರಿ ಕಳ್ಳನನ್ನು ಒಂದು ನಿರ್ದಿಷ್ಟ ವೇಗದಲ್ಲಿ ಬೆನ್ನಟ್ಟಲು ಪ್ರಾರಂಭಿಸಿದನು. ಕಳ್ಳನನ್ನು ಹಿಡಿಯಲು ಪೊಲೀಸ್ ಅಧಿಕಾರಿ 864 ಮೀಟರ್ ದೂರ ಕ್ರಮಿಸಿದರೆ ಪೊಲೀಸ್ ಅಧಿಕಾರಿಯ ವೇಗ ಮೀಟರ್ ಪರ್ ಸೆಕೆಂಡ್ಗಳಲ್ಲಿ ಎಷ್ಟು ಅಂತ ಕೇಳ್ತಾರೆ. ಹಂಗಂತಂದ್ರೆ ಇಬ್ರು ಏನು ಮಾಡ್ತಾರಪ್ಪ ಅಂದ್ರೆ ಒಂದೇ ಡೈರೆಕ್ಷನ್ಯಾಗ ಹೊಂಟಾರ್ರಿ. ಸೊ ಇವಾಗ ಫಸ್ಟ್ ನಾವು ಏನು ಕಂಡುಹಿಡ್ಬೇಕಪ್ಪ ಅಂತಂದ್ರೆ ಕಳ್ಳಂದ್ರಿ ಸ್ಪೀಡ್ ಆಫ್ ಥೀಫ್ ಕಂಡುಹಿಡ್ಬೇಕು. ಸ್ಪೀಡ್ ಅಂದ್ರೆ ಏನು? ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಟೇಕನ್ ರೀ. ಸೊ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಟೇಕನ್ ಅಂದ್ರೆ ನಮ್ಗೆ ಬೇಕಾಗಿದ್ದು ಪೊಲೀಸಿಂದ್ರಿ ಡಿಸ್ಟೆನ್ಸ್ ಬೈ ಟೈಮ್. ಹಾಗಾದ್ರೆ ಪೊಲೀಸಿನ ಟೈಮ್ ಏನೈತಪ್ಪ ಅಂತಂದ್ರೆ ನೋಡ್ರಿ, ಕಳ್ಳ 18 ಸೆಕೆಂಡ್ ರೀ. ಕಳ್ಳ 18 ಮೀಟರ್ ಪರ್ ಸೆಕೆಂಡ್ ಅಂತ ಕೊಟ್ಟಿದ್ದಾರೆ. 18 ಮೀಟರ್ ಪರ್ ಸೆಕೆಂಡ್ ಅಂತ ಕೊಟ್ಟಾರಪ್ಪ ಅಂತಂದ್ರೆ ಸೊ ಮೊದಲ ಕಳ್ಳನ ಟೈಮ್ ಕಂಡುಹಿಡ್ಬೇಕು ನಾವು. ಹಾಗಾದ್ರೆ ಕಳ್ಳನ ಟೈಮ್ ಕಂಡುಹಿಡ್ಬೇಕಾರ ಇಲ್ಲಿ ನೋಡ್ರಿ ಸ್ಪೀಡ್ ಆಫ್ ಥೀಫ್ ಡಿಸ್ಟೆನ್ಸ್ ಬೈ ಟೈಮ್ ಅಂತೀವಿ. ಹಾಗಾದ್ರೆ ಟೈಮ್ ಬೇಕಾಯ್ತಂದ್ರೆ ಏನು ಮಾಡ್ತೀರಿ ನೀವು? ಡಿಸ್ಟೆನ್ಸ್ ಬೈ ಸ್ಪೀಡ್ ತಗೋತೀರಿ. ಹಾಗಾದ್ರೆ ಡಿಸ್ಟೆನ್ಸ್ ಎಷ್ಟೈತಿ? 864 ಮೀಟರ್ ಐತ್ರಿ. ಎಷ್ಟು ಸ್ಪೀಡ್ನಾಗ ಹೊಂಟಾನ್ರಿ ಇವ? 18 ಮೀಟರ್ ಪರ್ ಸೆಕೆಂಡ್ ವೇಗದಾಗ ಹೊಂಟಾನ್ರಿ. ಹಾಗಾದ್ರೆ ಸೊ ಆತ ಎಷ್ಟು ಟೈಮ್ ತಗೋತಾನೆ ನೋಡೋಣ. 864 ಮೀಟರ್ ಹೋಗಕ್ಕೆ ಅವ್ನು ತಗೊಂಡ್ ಟೈಮ್ಗಿಂತನೂ ಪೊಲೀಸ್ ಮ್ಯಾನ್ ಏನು ಮಾಡ್ತಾನಪ್ಪ 12 ಸೆಕೆಂಡ್ ನೆಕ್ಸ್ಟ್ ಓಡ್ತಾನ್ರಿ. ಹಾಗಾದ್ರೆ ಪೊಲೀಸಿನ ಟೈಮ್ ಕಂಡು ಹಿಡಿತೇವೆ. ಸೊ ಇವಾಗ 18 ಮಗ್ಗಿ ಬಂದ್ರೆ 18 ಹೋಗಿಸ್ರಿ, ಇಲ್ಲ 2 ಹೋಗಿಸ್ರಿ, ಇಲ್ಲ 9 ಹೋಗಿಸ್ರಿ, ಹೀಗೆ ಹೋಗಿಸ್ರಿ. ಇವಾಗ 18 ಹೋಗ್ಸನ್ರಿ.
18 ಒಂದ್ಲೆ 18 ರೀ 18 4 ಅಂತಂದ್ರೆ ಎಷ್ಟಾಗ್ತೈತ್ರಿ 72 ಆಕೈತಿ 18 5 ಅಂದ್ರೆ ಏನಾಗ್ತೈತ್ರಿ 90 ಆಕೈತ್ರಿ ಹಾಗಾದ್ರೆ 18 4 ರೀ ಸೊ 18 4 72 ಆಕೈತ್ರಿ 72 ಆಯ್ತಂದ್ರೆ 80ರೊಳಗ 72 ತೆಗೆದ್ರೆ 12 ಉಳಿತೈತ್ರಿ 124 ಆಕೈತ್ರಿ 18 8 18 124 ರೀ ಹಾಗಾದ್ರೆ ಆ ಕಳ್ಳ ಎಟ್ ಟೈಮ್ ತಗೋತಾನಪ್ಪ ಅಂದ್ರೆ 18 ಸೆಕೆಂಡ್ಸ್ ತಗೋತಾನ್ರಿ ಹಾಗಾದ್ರೆ ಕಳ್ಳ 864 ಮೀಟರನ್ನ ಕ್ರಮಿಸಕ 48 ಸೆಕೆಂಡ್ ತಗೋತಾನ ಆದ್ರೆ ಪೊಲೀಸ್ ಮ್ಯಾನ್ ಏನ್ ಮಾಡ್ತಾನಪ್ಪ ಅಂದ್ರೆ ಅವ್ ಹೋಗಿ 12 ಸೆಕೆಂಡ್ ನಂತರ ಅವ್ ಹೋಗ್ತಾನಪ್ಪ ಅಂದ್ರೆ ಟೈಮ್ ಆಫ್ ಪೊಲೀಸನ ಸಮಯ ಈಗ ಕಳ್ಳನ ಸಮಯ ಎಷ್ಟೈತಿ 48 ಸೆಕೆಂಡ್ ರೀ ಇವ 12 ಸೆಕೆಂಡ್ ಬಿಟ್ಟು ಹೋಗ್ತಾನ್ರಿ 48ರಾಗ 12 ತೆಗೆದ್ರ ಪೊಲೀಸ್ನ ಟೈಮ್ ಎಷ್ಟಾಕೈತಿ ಅಂತ 36 ಸೆಕೆಂಡ್ಸ್ ಬರ್ತೈತಿ ಹಾಗಾದ್ರೆ 36 ಸೆಕೆಂಡ್ನಾಗ ಆತ ಎಷ್ಟು ಮೀಟರ್ ಹೋಗ್ಬೇಕಾಯ್ತು 864 ಮೀಟರ್ ಹೋಗ್ಬೇಕಾಯ್ತು ನಿಮ್ಗೆ ಗೊತ್ತದ ಈಗ ಸ್ಪೀಡ್ ಅಂತಂದ್ರ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ರೀ ಹಾಗಾದ್ರೆ ಡಿಸ್ಟೆನ್ಸ್ ಬೈ ಟೈಮ್ ಸೊ ನಮ್ಗಂತೂ 36 ಮಗ್ಗಿ ಬರುದಿಲ್ರಿ ಎಷ್ಟು ಲೆವ ಹೋಗ್ಸನ್ಪ ಅಂತಂದ್ರೆ 4 ಹೋಗ್ಸನ್ರಿ 4 9 36 4 2 8 ರೀ 4 1 4 6 24 ಸೊ 216 ಡಿವೈಡೆಡ್ ಬೈ 9 ಬಂತ್ರಿ ಇವಾಗ 9 ಲೆವ ಹೋಗ್ಸನ 9 1 9 ರೀ 9 2 18 21ರಾಗ 18 ತೆಗೆದ್ರ 3 ಉಳಿತು ಸೊ 9 4 36 ರೀ ಹಾಗಾದ್ರೆ ಪೊಲೀಸ್ನ ಸ್ಪೀಡ್ ಎಷ್ಟೈತಪ್ಪ ಅಂದ್ರೆ ಸೆಕೆಂಡಿಗೆ 24 ಮೀಟರ್ ಅದ ರೀ ಹಂಗಂತಂದ್ರೆ ಫಸ್ಟ್ ನಮ್ಗೆ ಏನು ಗೊತ್ತಿರ್ಬೇಕಪ್ಪ ಅಂದ್ರೆ ಡಿಸ್ಟೆನ್ಸ್ ಬೈ ಟೈಮ್ ಗೊತ್ತಿರ್ಬೇಕ್ರಿ ನಾವು ಕಂಡುಹಿಡಿದ ಫಸ್ಟ್ ಯಾರ ಟೈಮ್ ಅಂತಪ್ಪ ಅಂದ್ರೆ ಥೀಫ್ ಅಂದ್ರೆ ಯಾರ ಕಳ್ಳ ಎಷ್ಟು ಟೈಮ್ ತಗೋತಾನ 48 ಸೆಕೆಂಡ್ ತಗೋತಾನ ಹಾಗಾದರೆ ಪೊಲೀಸ್ ಎಷ್ಟು ಸ್ಪೀಡ್ನ ಹೋಗ್ತಾನಂತಾರಿ 24 ಮೀಟರ್ ಪರ್ ಸೆಕೆಂಡ್ ಹಾಗಾದ್ರೆ ನಮ್ಮ ಉತ್ತರ ಯಾವ್ದಪ್ಪ ಅಂದ್ರೆ ಡಿ ಸೊ ಡಿ ಇದ ಸರಿಯಾದ ಉತ್ತರ ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ್ರಿ ನೋಡ್ರಿ ಥರ್ಡ್ ಒನ್ ದ ರೇಷಿಯೋ ಆಫ್ ದಿ ಪ್ರೆಸೆಂಟ್ ಏಜಸ್ ಆಫ್ ಎ ಅಂಡ್ ಬಿ ಇಸ್ 3:1 5 years ago the ratio of their ages was 5:1 the age of A in years after 8 years will be ಎ ಮತ್ತು ಬಿ ಅವರ ಪ್ರಸ್ತುತ ವಯಸ್ಸಿನ ಅನುಪಾತ 3:1 5 ವರ್ಷಗಳ ಹಿಂದೆ ಅವರ ವಯಸ್ಸಿನ ಅನುಪಾತ 5:1 ಆಗಿತ್ತು 8 ವರ್ಷಗಳ ನಂತರ ಎ ರವರ ವಯಸ್ಸು ವರ್ಷಗಳಲ್ಲಿ ಹೀಗಿರ್ತದೆ ಅಂತ ಇಬ್ರು ವ್ಯಕ್ತಿಗಳು ಕೊಟ್ಟಾರೆ ಇಬ್ರು ವ್ಯಕ್ತಿಗಳು ಪ್ರೆಸೆಂಟ್ ಹೆಂಗದಾರ ಅಂತ ಹೇಳಿ ಕೊಟ್ಟಾರಪ್ಪ ಅಂದ್ರೆ ಪ್ರೆಸೆಂಟ್ ಒಬ್ಬಗ 3 ಪಟ್ಟು ವಯಸ್ಸಿದ್ರೆ ಒಬ್ಬಗ 1 ಪಟ್ಟು ವಯಸ್ಸು 3 ಪಟ್ಟು ವಯಸ್ಸು ಯಾರಿಗೆ ಐತಪ್ಪ ಅಂತಂದ್ರೆ ಎ ಅವ್ರಿಗೆ ಐತ್ರಿ ಹಂಗಂದ್ರ ನೆಕ್ಸ್ಟ್ ಎಷ್ಟು ವರ್ಷಗಳ ಹಿಂದೆ ಅಂತ ಹೇಳ್ತಾರ್ರಿ ನಮ್ಗೆ ಅವ್ರ 5 ವರ್ಷಗಳ ಹಿಂದೆ ರೀ 5 years 5 ವರ್ಷದ ಹಿಂದೆ ಅವ್ರ ವಯಸ್ಸು ಹೆಂಗಿತ್ತಪ್ಪ ಅಂತಂದ್ರೆ 5:1 ಅನುಪಾತದಾಗ ಇತ್ರಿ ಹಾಗಾದ್ರೆ 8 ವರ್ಷದ ನಂತರ ಎ ವಯಸ್ಸು ಅಂತ ಕೇಳ್ತಾರೆ ಸೊ ನೀವು ಸಿಂಪಲ್ ಆಗಿ ಬಿಡಿಸ್ಬೋದು ಅಥವಾ ಟ್ರಿಕ್ ಆಗಿ ಬಿಡಿಸ್ಬೋದು ಈಗ ನೋಡ್ರಿ ನಾನು ಬಿಡಿಸತ್ತೇನೆ ಕಾಮನ್ ಆಗಿ ಎ ಮತ್ತು ಬಿ ಸೊ ಪ್ರಸ್ತುತ ಎ ಮತ್ತು ಬಿ ಹೆಂಗದಾರಪ್ಪ ಅಂತಂದ್ರೆ ಈಗ 3x ಇದ್ದಾಗ ಬಿ 1 ರೇಷಿಯೋ ಐತಂದ್ರೆ 1x ಅಂತ ತಗೋಬೇಕ್ರಿ ಸೊ 5 years ಎಗೋ ಅಂದಾರ್ರಿ ಎಗೋ ಮೀನ್ಸ್ ಹಿಂದ್ಗಡೆ ಅಂದಾಗ ಏನ್ ಮಾಡ್ಬೇಕಂದ್ರೆ 2 ಕಡೆ ಮೈನಸ್ ಎಷ್ಟು ವರ್ಷದ ಹಿಂದೆ ಅನ್ನೋದು ಬರ್ಕೊಳ್ಬೇಕು ಎಷ್ಟು ವರ್ಷದ ಹಿಂದೆ 5 ವರ್ಷಗಳ ಹಿಂದೆ ಹಾಗಾದ್ರೆ 5 ವರ್ಷದ ಹಿಂದೆ ಹೆಂಗಿದ್ರಪ್ಪ ಅಂತಂದ್ರ ಈಗ 5 ಪಟ್ಟ ವಯಸ್ಸಿದ್ರ ಬೀಗ ಎಷ್ಟು ಪಟ್ಟ ಐತ್ರಿ 1 ಪಟ್ಟದ ಹಾಗಾದ್ರೆ ಇವಾಗ ನಮ್ಗೆ ಅನುಪಾತ ಸಿಗ್ತದೆ 3x - 5 = 1x - 5 ಅಂದ್ರೆ ಓರೆ ಗುಣಾಕಾರ ತಗೋರಿ ಗುಣಿಸಿದಾಗ ನಮ್ಗೆ ಏಜ್ ಆಫ್ ಬಿ ಕಂಡು ಹಿಡಿತೀವಿ ಏಜ್ ಆಫ್ ಬಿ ಕಂಡು ಹಿಡಿದ ನಂತರ ಎ ಕಂಡು ಹಿಡೀರಿ ಎ ಕಂಡು ಹಿಡಿದ ನಂತರ ಏನು ಮಾಡ್ಬೇಕಂದ್ರೆ 8 ವರ್ಷಗಳ ನಂತರ ಹಾಗಾದ್ರೆ ನೋಡ್ರಿ 1ರಲ್ಲೇ ಮಲ್ಟಿಪ್ಲೈ ಮಾಡ್ತೀನಿ 1 × 3x 3x - 1 × 5 5 is equal to 5 × x 5x - 5 5 5 5 25 ಇವಾಗ ನಾವು ಜನರಲ್ ಸೊಲ್ಯೂಷನ್ ಸರಳ ಸಮೀಕರಣ ಅಂತ ಕರಿತಾರೆ ಸರಳ ಸಮೀಕರಣ ಅಂದ್ರೆ ಎಕ್ಸ್ ಒಂದು ಸೈಡ ನಂಬರ್ ಒಂದು ಸೈಡ ಯಾವ ಕಡೆ ಜಾಸ್ತಿ ಇರ್ತಲ್ಲ ಆ ಕಡೆ ಕಡಿಮೆ ಎಕ್ಸ್ ಅನ್ನ ಕರ್ಕೊಂಡು ಹೋಗ್ಬೇಕು ಇವಾಗ ನೋಡ್ರಿ ಇಲ್ಲಿ 3x ಅದಾವ್ರಿ ಅಲ್ಲಿ 5x ಅದಾವ 5x ಒಳಗೆ 3x ತೆಗೆದ್ರೆ ಎಷ್ಟು ಉಳಿತೈತಿ ಅಂದ್ರೆ 2x ರೀ ಅಲ್ಲಿ -25 ಐತಿ ಈ ಕಡೆ -5 ಐತಿ -25ಕ್ಕಿಂತ -5 ದೊಡ್ಡದಕ್ಕೈತಿ ಆವಾಗ ನಾವು 25 ಈ ಕಡೆ ಕರ್ಕೊಂಡ್ ಬರ್ತೇವೆ 25 ಈ ಕಡೆ ಕರ್ಕೊಂಡ್ ಬಂದ್ರೆ ಪ್ಲಸ್ ಆಕತ್ರಿ 25ರಾಗ ಇದನ್ನ 5 ತೆಗಿರಿ ನೆಕ್ಸ್ಟ್ 5x ಒಳಗ 3x ತೆಗಿರಿ 25ರಾಗ 5 ತೆಗೆದ್ರೆ ಎಷ್ಟಾಯ್ತ್ರಿ 25 ರೀ 5x ಒಳಗೆ 3x ತೆಗೆದ್ರೆ ಎಷ್ಟು x 2x ರೀ
ಹಾಗಂತಂದ್ರೆ 2x 20 ಆದ್ರೆ 1x ಎಷ್ಟು ಅಂತ ಕೇಳ್ತಾರೆ. 1x ಎಷ್ಟಪ್ಪ ಅಂದ್ರೆ 20 ಅರ್ಧ ರೀ. 20 ಅರ್ಧ ಅಂದ್ರೆ ಎಕ್ಸ್. 2 ಒಂದ್ಲೇ ರೀ 2 ಹತ್ಲೇ ರೀ. ಹಾಗಾದ್ರೆ ಸೊ ಎಕ್ಸ್ ಅನ್ನ ಮೌಲ್ಯ ಎಷ್ಟು ಬಂತಪ್ಪ ಅಂತಂದ್ರೆ 10 ಬಂತ್ರಿ. ಎಕ್ಸ್ ಅನ್ನೋರು ಯಾರೀಗ ಪ್ರೆಸೆಂಟ್ ಆಗಿ ಬಿ ಅನ್ನ ಎಕ್ಸ್ ರೀ. ಹಾಗಾದ್ರೆ ನಮ್ಗೆ ಯಾರು ಕೇಳ್ಯಾರ? ಬಿನ್ ಕೇಳಿಲ್ಲ, ಎ ಕೇಳ್ಯಾರ. ಎ ಎಷ್ಟು ಅದಾನ? 3x ಅದ. 1x 10 ಅಂತಂದ್ರೆ 3x ಎಷ್ಟು ಆಕೈತಿಪ್ಪ ಅಂದ್ರೆ 30 ಆಗ್ತದ. 10 3 30. ಎಷ್ಟು ವರ್ಷ ಈಗ ಅವಂಗ? ಈಗ 30 ವರ್ಷ ರೀ. ಹಾಗಾದ್ರೆ ಬಿಗೆ ಎಷ್ಟು ವರ್ಷ? 10 ವರ್ಷ ರೀ. ನಮ್ಗೆ ಏನು ಕೇಳ್ಯಾರಪ್ಪ? 8 ವರ್ಷಗಳ ನಂತರ. 8 ವರ್ಷಗಳ ನಂತರ ಅಂತಂದ್ರೆ 8 ವರ್ಷ ಕೂಡಿಸ್ರಿ. ಹಾಗಾದ್ರೆ ನಿಮ್ಗೆ ಎಷ್ಟು ವಯಸ್ಸಾಯ್ತ್ರಿ? 38 ವರ್ಷ. 10 ವರ್ಷ 8 ವರ್ಷಗಳ ನಂತರ ಈಗ 38 ಆದ್ರೆ ಬೀಗ ಎಷ್ಟು ಆಕೈತೆ ಅಂತ ಹೇಳಿ ನೀವು ನಮ್ಗೇನು ಮಾಡ್ರಪ್ಪ ಅಂತಂದ್ರೆ ಕಮೆಂಟ್ ಮೂಲಕ ಉತ್ತರ ತಿಳಿಸಿ. ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡ್ರಿ, two trains 148 meter and 152 meter long are running towards each other on parallel lines. ಅಂದ್ರೆ ಪರಸ್ಪರ lines at a speed of 62 km per hour and 46 km per hour respectively. How much time will they take to completely pass each other from the moment they meet? ಪ್ರಶ್ನೆ ಏನೈತಪ್ಪ ಅಂದ್ರೆ 148 ಮೀಟರ್ ಮತ್ತು 152 ಮೀಟರ್ ಉದ್ದದ 2 ರೈಲುಗಳು ಕ್ರಮವಾಗಿ 62 ಕಿಲೋಮೀಟರ್ ಪ್ರತಿ ಗಂಟೆ ಮತ್ತು 46 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಸಮಾನಾಂತರ ಮಾರ್ಗದಲ್ಲಿ ಪರಸ್ಪರ ಚಲಿಸುತ್ತವೆ. ಪರಸ್ಪರ ಚಲಿಸುತ್ತವೆ ಅಂತಂದ್ರ ಎರಡು ಏನಾಗಪ್ಪ ಅಂತಂದ್ರ ಒಂದ ಈ ದಿಕ್ಕಿನಾಗ ಹೊಂಟೈತಿ, ಒಂದ ಈ ದಿಕ್ಕಿನಾಗ ಹೊಂಟೈತಿ. ಪರಸ್ಪರ ಏನಾಗತ್ತವ್ರಿ? ಚಲಿಸುತ್ತವೆ. ಅವು ಭೇಟಿಯಾದ ಕ್ಷಣದಿಂದ ಪರಸ್ಪರ ಸಂಪೂರ್ಣವಾಗಿ ಹಾದು ಹೋಗಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ? ಪರಸ್ಪರ ಭೇಟಿ ಆಗ್ಬೇಕಾರ ಇವೆರಡು ಏನಾಗ್ಬೇಕಪ್ಪ ಅಂದ್ರೆ ಒಂದಕ್ಕೊಂದ ಹಿಂಗೆ ಕ್ರಾಸ್ ಮಾಡ್ಕೋಬೇಕ್ರಿ. ಒಂದ ಲೈನ್ನಾಗಲ್ಲ, ಹೀಗೆ ಹೋಗ್ತಿತ್ತೆ ಅಂದ್ರೆ ಇದೊಂದು ಹೀಗೆ ಹೋಗ್ಬೇಕು. ಯಾವಾಗ ಈ ಟೈಮ್ ಮೀಟ್ ಆಕಾವ ಅಂತ ಕೇಳ್ತಾರೆ. ಸೊ ಇವು ಎರಡೂ ಏನಪ್ಪ ಅಂದ್ರೆ ಅಪೋಸಿಟ್ ಡೈರೆಕ್ಷನ್ ಹೊಂಟಾವ. ಅಪೋಸಿಟ್ ಡೈರೆಕ್ಷನ್ ಹೊಂಟಾವಪ್ಪ ಅಂತಂದ್ರೆ ಸೊ ಮೊದಲಿಗೆ ನಾವು ಏನ್ ಬೇಕಾಯ್ತಪ್ಪ ಅಂದ್ರೆ ಎಷ್ಟು ಟೈಮಿಗೆ ಹೊಂಟಾವ? ಟೈಮ್ ಬೇಕಾಯ್ತ್ರಿ. ಟೈಮ್ ಬೇಕಾಯ್ತಂದ್ರೆ ನಿಮ್ಗೆ ಗೊತ್ತೈತಿ ಡಿಸ್ಟೆನ್ಸ್ ಬೈ ಸ್ಪೀಡ್ ಆಲ್ರೆಡಿ ಹೇಳಿದ್ವಿ. ಹಾಗಾದ್ರೆ ಸ್ಪೀಡನ್ನ ಅಪೋಸಿಟ್ ಡೈರೆಕ್ಷನ್ ಹೊಂಟಾಗ ಸ್ಪೀಡನ್ನ ಏನು ಮಾಡ್ಬೇಕಂದ್ರೆ ಅಡಿಷನ್ ಮಾಡ್ಬೇಕ್ರಿ. ಎರಡುದ್ರ ಸ್ಪೀಡ್ ರೀ. ಸೊ ಏನದ ಅಂದ್ರೆ ಒಂದ್ರದ 62 ಐತಿ, ಇನ್ನೊಂದ್ರದ ಎಷ್ಟೈತಪ್ಪ ಅಂದ್ರೆ 46. ಎರಡೂ ಕೂಡ್ಸತ್ತೀವಿ. ಯಾಕೆ ಕೂಡಿಸ್ಬೇಕಪ್ಪ ಅಂತಂದ್ರೆ ಒಂದ ದಿಕ್ಕಿನಾಗ ಹೊಂಟಂದ ಸ್ಪೀಡ ಮೈನಸ್ ಮಾಡಬೇಕು. ಅಪೋಸಿಟ್ ಪರಸ್ಪರ ಪಾಸ್ ಆಗತ್ತವ ಅಂದ್ರೆ ಅಪೋಸಿಟ್ ಡೈರೆಕ್ಷನ್ ರೀ, ಅವಾಗ ಪ್ಲಸ್ ಮಾಡ್ತೀವ್ರಿ. ಸೊ ಇವಾಗ 62ಕ್ಕೆ 46 ಕೂಡಿಸಿದ್ರೆ ಎಷ್ಟಾಯ್ತಂದ್ರೆ 108 ಕಿಲೋಮೀಟರ್ ಪ್ರತಿ ಗಂಟೆ. ಹಾಗಾದ್ರೆ ನಮ್ಗೆ ಟೈಮ್ ಬೇಕಾಯ್ತಿ ಅಂತ ಹೇಳ್ತೀವಿ. ಸೊ ಟೈಮ್ ಬೇಕಾದಾಗ ಏನು ಮಾಡ್ತೀವ್ರಿ ಅಂತಂದ್ರೆ ಲೆಂತ್ ಆಫ್ 2 ಟ್ರೈನ್ಸ್ 140 ಪ್ಲಸ್ 152 ಈ ಎರಡು ಉದ್ದಗಳನ್ನು ಕೂಡಿಸ್ಬೇಕ್ರಿ. ಸೊ ಇವೆರಡು ಉದ್ದ ಕೂಡಿಸ್ತೀವಿ. ಎರಡು ಉದ್ದ ಎತ್ರೊಳಗೆ ಕೊಟ್ಟಾರ ಹೇಳ್ರಿ ನಮ್ಗೀಗ? ಮೀಟರ್ನ್ಯಾಗ ಅದಾವ. ಮತ್ತು ಸ್ಪೀಡ್ ಎತ್ರೊಳಗೆ ಅದ ರೀ? ಕಿಲೋಮೀಟರ್ ಪರ್ ಅವರ್ನ್ಯಾಗ ಅದ. ಹಾಗಾದ್ರೆ 1 ಕಿಲೋಮೀಟರ್ ಪರ್ ಅವರ ಇನ್ನೊಂದು ಮೀಟರ್ನ್ಯಾಗ ಇದ್ದಾಗ ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗಂಗಿಲ್ಲ. ಅವಾಗ ಏನು ಮಾಡ್ಬೇಕಪ್ಪ ಅಂದ್ರೆ ಸ್ಪೀಡನ್ನು ಕಿಲೋಮೀಟರ್ ಪರ್ ಅವರನ್ನು ಮೀಟರ್ ಪರ್ ಸೆಕೆಂಡ್ನಾಗ ಮಾಡ್ಬೇಕು. ಮೀಟರ್ ಪರ್ ಸೆಕೆಂಡ್ನಾಗ ಮಾಡ್ಬೇಕಾದ್ರೆ ನಾವು ಏನು ಮಲ್ಟಿಪ್ಲೈ ಮಾಡಬೇಕು ನೀವು ಹೇಳ್ರಿ. 5/18 ಮಾಡಬೇಕು, 18/5 ಮಾಡಬೇಕು. ಕಿಲೋಮೀಟರ್ ಪರ್ ಅವರನ್ನು ಮೀಟರ್ ಪರ್ ಸೆಕೆಂಡ್ ಮಾಡ್ಬೇಕಾದ್ರೆ ಏನು ಮಾಡ್ಬೇಕ್ರಿ? 5/18 ಯೂಸ್ ಮಾಡ್ಬೇಕು. ಹಾಗಾದ್ರೆ 5/18 ಯೂಸ್ ಮಾಡ್ಬೇಕಂತಂದ್ರೆ 18 ಮಗ್ಯಾಗ 108 ಐತೆ ನೋಡ್ರಿ. ಈಗ ಕಿಲೋಮೀಟರ್ ಪರ್ ಅವರ್ ಅದ, ಇದು ಮೀಟರ್ ಪರ್ ಸೆಕೆಂಡ್ 5/18 ಯಾಕೆ ಮಾಡ್ತೀವಪ್ಪ ಅಂತಂದ್ರೆ 1 ಕಿಲೋಮೀಟರ್ಗೆ 1000 ಮೀಟರ್ ರೀ. ಸೊ 1 ಗಂಟೆಗೆ ಎಷ್ಟು ಸೆಕೆಂಡ್ ರೀ? 3600 ಸೆಕೆಂಡ್ ರೀ. ಇವಾಗ ನೋಡಿ ಪ್ರತಿ ಬಾರಿ 1000/3600 ಮಾಡಬಾರ್ದಂದ್ರೆ ಕ್ಯಾನ್ಸಲೇಷನ್ಗೆ ಹೋಗ್ತೀವಿ. 2 ಐದ್ಲೇ ರೀ, 2 18ಲೇ ರೀ. 5/18 ಮೀಟರ್ ಪರ್ ಸೆಕೆಂಡ್. ಕಿಲೋಮೀಟರ್ ಪರ್ ಅವರ್ ಇದ್ದಿದ್ದ ಮೀಟರ್ ಪರ್ ಸೆಕೆಂಡ್ ಮಾಡಾಗ 5/18 ಮಾಡತ್ತೇವ್ರಿ. ಸೊ ಈಗ ನಾನು ಕ್ಯಾನ್ಸಲೇಷನ್ ಮಾಡತ್ತೇನೆ ನೋಡ್ರಿ. 18 ಒಂದ್ಲೇ 18 6ಲೇ 108, 5 6ಲೇ 30 ಮೀಟರ್ ಪರ್ ಸೆಕೆಂಡ್ ರೀ. ಸ್ಪೀಡ್ ಏನಾಯ್ತಪ್ಪ ಅಂದ್ರೆ 30 ಮೀಟರ್ ಪರ್ ಸೆಕೆಂಡ್ ರೀ. ಸೊ ನಮ್ಗೆ ಲೆಂತ್ ಆಫ್ 2 ಟ್ರೈನ್ಸ್ ತಗೋಬೇಕು. ಲೆಂತ್ ಆಫ್ 2 ಟ್ರೈನ್ಸ್ ಏನದಾವಪ್ಪ ಅಂತಂದ್ರೆ ಒಂದ 148 ಅದ ರೀ, ಒಂದ 152 ಅದ. 148 ಪ್ಲಸ್ 152 ಕೂಡಿಸಿದ್ರೆ ಎಷ್ಟಾಗೈತಪ್ಪ ಅಂತಂದ್ರೆ 300 ಮೀಟರ್ ಆಗ್ತದ್ರಿ. ಸೊ ಸ್ಪೀಡ್ ಎಷ್ಟೈತ್ರಿ? 30 ಅದ ರೀ. 0 0 3 ಒಂದ್ಲೇ ರೀ, 3 ಹತ್ಲೆ. ಹಾಗಾದ್ರೆ
ಪರಸ್ಪರ ಎರಡು ಮೀಟ್ ಆಗಕ್ಕೆ ಎಷ್ಟು ಟೈಮ್ ತಗೋತೈತಪ್ಪ ಅಂದ್ರೆ 10 ಸೆಕೆಂಡ್ ರೀ. ಸೊ ನಮ್ಮ ಉತ್ತರ ಯಾವ್ದಪ್ಪ ಅಂದ್ರೆ ಸಿ ಸರಿಯಾದ ಉತ್ತರ. ಅಪೋಸಿಟ್ ಡೈರೆಕ್ಷನ್ ಹೊಂಟ್ರಪ್ಪ ಅಂದ್ರೆ ಪ್ಲಸ್ ಮಾಡಬೇಕು, ಸೇಮ್ ಡೈರೆಕ್ಷನ್ ಹೋದ್ರೆ ಸ್ಪೀಡ್ ಏನು ಮಾಡ್ಬೇಕ್ರಿ ಮೈನಸ್ ಮಾಡ್ಬೇಕ್ರಿ. ಇದು ನಿಮ್ಗೆ ಗೊತ್ತಿರಬೇಕು ರೈಲಿನ ಮೇಲಿನ ಸಮಸ್ಯೆ ಒಳಗೆ. ಹಾಗಾದ್ರೆ ಮೀಟರ್ ಪರ್ ಸೆಕೆಂಡ ಕಿಲೋಮೀಟರ್ ಪರ್ ಅವರ್ ಇದ್ದಾಗ ಕಂಪಲ್ಸರಿ ಚೇಂಜ್ ಮಾಡ್ಕೊರಿ, ಚೇಂಜ್ ಮಾಡ್ಕೊಂಡ್ಬಿಟ್ಟು ಸಾಲ್ವ್ ಮಾಡ್ರಿ. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ್ರಿ. The area of an equilateral triangle is root of 5043 by 4 square centimeter. The side of the equilateral triangle is. ಸಮಬಾಹು ತ್ರಿಕೋನದ ವಿಸ್ತೀರ್ಣ ರೂಟ್ 5043 ಡಿವೈಡೆಡ್ ಬೈ 4 ಚದರ ಸೆಂಟಿಮೀಟರ್ ಆದಾಗ ಸಮಬಾಹು ತ್ರಿಕೋನದ ಬದಿ ಯಾವುದು ಅಂತ ಕೇಳಿದಾರೆ. ಸಮಬಾಹು ತ್ರಿಕೋನದ ಬದಿ ಯಾವುದು ಅಂತ ಕೇಳಿದಾಗ ನೋಡ್ರಿ, ಸಮಬಾಹು ತ್ರಿಭುಜ ಅಂತಂದ್ರ ನಮ್ಗೆ ಆಕೃತಿಗಳು ಗೊತ್ತಿರ್ಬೇಕ್ರಿ. ಸೊ ಸಮಬಾಹು ತ್ರಿಭುಜ ಎಲ್ಲೈತಂದ್ರ ಇಲ್ಲದ ನೋಡ್ರಿ, ಸರಿನಾ. ಸೊ ಇವಾಗ ಸಮಬಾಹು ತ್ರಿಭುಜನ್ನ ತೆಗೆಯೋಣ ರೀ. ಎಸ್ ನೋಡ್ರಿ, ಸಮಬಾಹು ತ್ರಿಭುಜದ ವಿಸ್ತೀರ್ಣ ಅಂದ್ರೆ ಎಲ್ಲಾ ಬಾಹುಗಳು ಏನಿರ್ತಾವಪ್ಪ ಅಂದ್ರೆ ಇಲ್ಲಿ ಸಮ ಇರ್ತಾವ್ರಿ. ಲೆಂತ್ ಆಫ್ ಆಲ್ ಸೈಡ್ಸ್ ಆರ್ ಈಕ್ವಲ್. ಎಲ್ಲಾ ಬಾಹುಗಳು ಸಮ ಇರ್ತಾವ. ಎಲ್ಲಾ ಬಾಹುಗಳು ಸಮ ಇರ್ತಾವ ಅಂದ್ರೆ ಎಲ್ಲಾ ಕೋನಗಳು ಸಮ ಇರ್ತಾವ. ಎಲ್ಲಾ ಕೋನಗಳು ಹೆಂಗಿರ್ತಾವಪ್ಪ ಅಂದ್ರೆ 60 ಇರ್ತಾವ್ರಿ. ಸೊ ನಮ್ಗೆ ಒಳಗಿನ ಪ್ರದೇಶ ಕೊಟ್ಟಾರ್ರಿ. ಅವ್ರು ಏನ್ ಕೊಟ್ಟಾರಪ್ಪ ಅಂದ್ರ ಏರಿಯಾ ಕೊಟ್ಟಾರಿ. ಏರಿಯಾ ಕೊಟ್ಟ ಲೆಂತ್ ಆಫ್ ಅ ಸೈಡ್ ಕೇಳಿದಾರ. ಹಂಗಂದ್ರೆ ಒಂದು ಬಾವಿನ ಅಳತಿ. ನಿಮ್ಗೆಲ್ಲರಿಗೂ ಗೊತ್ತೈತಿ ತ್ರಿಭುಜದ ವಿಸ್ತೀರ್ಣ. ಯಾವ ತ್ರಿಭುಜದ ವಿಸ್ತೀರ್ಣ ರೀ? ಸಮಬಾಹು ತ್ರಿಭುಜದ ವಿಸ್ತೀರ್ಣ. ಸಮಬಾಹು ತ್ರಿಭುಜದ ವಿಸ್ತೀರ್ಣ ಅಂದ್ರೆ ಎಲ್ಲಾ ಬಾಹುಗಳು ಸಮ, ಎಲ್ಲಾ ಕೋನಗಳು ಏನಾಗಿರ್ತಾವೋ ಸಮ ಆಗಿರ್ತಾವ. ಹಾಗಾದ್ರೆ ಏರಿಯಾ ಏನ್ ಹೇಳ್ತೈತಪ್ಪ ಅಂದ್ರ √3/4 a square ಫಾರ್ಮುಲಾ ರೀ ಏರಿಯಾ. ಸೊ ಏರಿಯಾ √3/4 a square ರೀ. ಹಾಗಂತಂದ್ರ ಈಗ ನಮ್ಗೆ ಏನ್ ಕೊಟ್ಟಾರಪ್ಪ ಅಂತಂದ್ರೆ ಇದ್ರ ಬೆಲೆ ಕೊಟ್ಟಾರ್ರಿ. √3/4 a square ಮೌಲ್ಯ ಎಷ್ಟು ಕೊಟ್ಟಾರಪ್ಪ ಅಂತಂದ್ರ √5043 ಡಿವೈಡೆಡ್ ಬೈ 4 ಅಂತ ಕೊಟ್ಟಾರ್ರಿ. ಹಾಗಾದ್ರೆ ನಾವ್ ಇಲ್ಲಿ ಏನ್ ಕಂಡುಹಿಡಿಬೇಕಂದ್ರ ಎ ಕಂಡುಹಿಡಿಬೇಕ್ರಿ. ಎ ಕಂಡುಹಿಡಿಬೇಕಾರ ನೋಡ್ರಿ, ಎರಡು ಕಡೆ 4 ಅದಾವು, ಕ್ಯಾನ್ಸಲ್ ಹೊಡೀರಿ. 4 ಕ್ಯಾನ್ಸಲ್ ರೀ. ಈಗ ನಮ್ಗೆ a square ಬೇಕ್ರಿ. ಹಾಗಾದ್ರೆ √3 ಅನ್ನ ಆ ಕಡೆ ಕರ್ಕೊಂಡು ಹೋಗ್ರಿ. a square is equal to √5043 ಡಿವೈಡೆಡ್ ಬೈ 3. ಈಗ ಬಾ ಹೋಗ್ತೇನೆ ನೋಡ್ರಿ. 3 1 ರೀ, 3 1 3 ರೀ, 2 ಉಳಿತ್ರಿ, 3 6 18 ರೀ. ಎಷ್ಟು ಉಳಿತಪ್ಪ ಅಂತಂದ್ರ 2 ಉಳಿತ್ರಿ, 3 8 24 ರೀ, 3 1 3 ರೀ. ಹಾಗಾರ ನಮ್ಗೇನು ಸಿಕ್ತಪ್ಪ ಅಂತಂದ್ರ a square ಈಕ್ವಲ್ ಟು √1681 1681 ಎಷ್ಟರ ವರ್ಗ ಸಂಖ್ಯೆ ಅನ್ನೋದು ಗೊತ್ತಿತ್ತಂದ್ರೆ ನಮ್ಗೆ ವರ್ಗಮೂಲ ಕಾಮನ್ ಸೆನ್ಸ್ ಬೇಕ್ರಿ. ಸೊ ಇಲ್ಲಿ ನೋಡ್ರಿ 1681 ಅಂದಾರ. 1 ಅಂದ್ರ ಬಿಡಿ ಸ್ಥಾನದಾಗ ಯಾವ ಸಂಖ್ಯೆ ವರ್ಗ ಸ್ಥಾನದ ಬಿಡಿ ಸ್ಥಾನದಾಗ 1 ಇರ್ತಲ್ಲ ಅದನ್ನ ಚೆಕ್ ಮಾಡ್ಬೇಕ್ರಿ. ಇಲ್ಲಿ ನೋಡ್ರಿ 3ರ ವರ್ಗ ಎಷ್ಟೈತಪ್ಪ ಅಂದ್ರ 9 ರೀ. 9ರ ವರ್ಗ 81 ರೀ. 7ರ ವರ್ಗ ಎಷ್ಟಪ್ಪ ಅಂತಂದ್ರ 49 ರೀ. 1ರ ವರ್ಗ ಎಷ್ಟಂದ್ರ 1 ರೀ. ಬಿಡಿ ಸ್ಥಾನ ನೋಡ್ರಿ, ಇದು 9 ಐತಿ, ಇದು 1 ಐತಿ, ಇದು 9 ಐತಿ. ನೆಕ್ಸ್ಟ್ 1ರ ವರ್ಗ ಸ್ಥಾನ 1 ಅದ ರೀ. ಹಾಗಾದ್ರೆ ನಾವು ಚೆಕ್ ಮಾಡ್ಬೇಕು ಯಾವಪ್ಪ ಅಂದ್ರೆ ಒಂದು ಆಪ್ಷನ್ ಬಿ ಚೆಕ್ ಮಾಡ್ಬೇಕು, ಇನ್ನೊಂದು ಆಪ್ಷನ್ ಡಿ ಚೆಕ್ ಮಾಡ್ಬೇಕು. ಬಿ ಚೆಕ್ ಮಾಡ್ತೇನಪ್ಪ ಅಂದ್ರೆ ನಿಮ್ಗೆ ಗೊತ್ತೈತಿ 30ರ ವರ್ಗ ಸಂಖ್ಯೆ ಎಷ್ಟಪ್ಪ ಅಂತಂದ್ರ 30 900 ಐತ್ರಿ. ಹಾಗಾದ್ರೆ ಬಿನು ಬರಕ ಸಾಧ್ಯನೇ ಇಲ್ಲ. ಹಾಗಾದ್ರೆ 1681 ಎಷ್ಟ್ರದಾಗ್ಬಹುದಪ್ಪ ಅಂತಂದ್ರ ಇಲ್ಲ ಐತ್ ನೋಡ್ರಿ 41. ಹಾಗಾದ್ರೆ a square ಈಕ್ವಲ್ ಟು √1681 ಎಷ್ಟರ ವರ್ಗ ಸಂಖ್ಯೆಪ್ಪ ಅಂದ್ರೆ 41ರ ವರ್ಗ ಸಂಖ್ಯೆ. ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ರೀ. ಇವಾಗ ನಮ್ದ a square ಬೆಲೆ ಎಷ್ಟು ಬಂದೈತಿ ಅಂದ್ರ 41 ಬಂದೈತಿ. ಅವ್ರು a square ಕೇಳಿಲ್ಲ, a ಕೇಳ್ಯಾರ. ಹಂಗಂತಂದ್ರ a ಯ ಮೌಲ್ಯ ಎಷ್ಟು ಸ್ಕ್ವೇರ್ ಇದ್ದದ ಈಕ್ವಲ್ ಟು ದಾಟ್ ಹೋದ್ರ ಏನಾಗ್ತದ್ರಿ ಸ್ಕ್ವೇರ್ ರೂಟ್ ಆಕೈತಿ. ಹಾಗಾದ್ರೆ ಲೆಂತ್ ಆಫ್ ಅ ಸೈಡ್ ಎಷ್ಟಾಗ್ಬೋದಪ್ಪ ಅಂತಂದ್ರ √41 ಸೆಂಟಿಮೀಟರ್. ಯಾವ ಆಪ್ಷನ್ ಸರಿ ನೋಡ್ರಿ? ಆಪ್ಷನ್ ಡಿ ಇಸ್ ಅ ರೈಟ್ ಆನ್ಸರ್. ಏರಿಯಾ ಕೇಳಿದ √3/4 a square ರೀ. ಪೆರಿಮೀಟರ್ ಕೇಳ್ತಾರ್ರಿ 3a ಅಂತ ಹೇಳಿ ಬರಿದ್ರಿ. ಆಮೇಲೆ ಹೈಟ್ ಕೇಳ್ತಾರ್ರಿ ನಮ್ಗ √3/2 a is a height of equilateral triangle. ಸೊ ನೆಕ್ಸ್ಟ್ ಹೋಗೋಣ ಮುಂದಿನ ಪ್ರಶ್ನೆಗ. ನೋಡ್ರಿ,
ಸೊ ವಾಪಸ್ ಅವರೇಜ್ ಕ್ವಶನ್ ಕೊಟ್ಟಾರ. ದ ಅವರೇಜ್ ಆಫ್ ಮಂತ್ಲಿ ಇನ್ಕಮ್ ಆಫ್ ಎ ಆ್ಯಂಡ್ ಬಿ ಈಸ್ 3,590 and the average of monthly income of B and C is 4,250. The average of monthly income of A and C is 6,500. What is the monthly income of C? ಎ ಮತ್ತು ಬಿ ಅವರ ಸರಾಸರಿ ಮಾಸಿಕ ಆದಾಯ. ಎ ಮತ್ತು ಬಿ ಅವರ ಸರಾಸರಿ ಮಾಸಿಕ ಆದಾಯ 3,590. ಬಿ ಮತ್ತು ಸಿ ಅವರ ಸರಾಸರಿ ಮಾಸಿಕ ಆದಾಯ 4,250. ಎ ಮತ್ತು ಸಿ ಅವರ ಸರಾಸರಿ ಮಾಸಿಕ ಆದಾಯ 6,500. ಹಾಗಾದ್ರೆ ಯಾರ್ದು ಕೇಳಿದಾರಪ್ಪ ಅಂದ್ರೆ ಸಿಯ ಮಾಸಿಕ ಆದಾಯ ಎಷ್ಟು? ಹಾಗಾದ್ರೆ ಸಿಯ ಮಾಸಿಕ ಆದಾಯ ಎಷ್ಟು ಕೇಳಿದಾರಪ್ಪ ಅಂತಂದ್ರೆ ಮೂವರದು ಎ ಬಿ ಸಿ ಅವರ ಮಾಸಿಕ ಆದಾಯ, ಒಟ್ಟು ಮಾಸಿಕ ಆದಾಯ ಎಷ್ಟು ಫೈಂಡ್ ಔಟ್ ಮಾಡ್ಬೇಕ್ರಿ. ಇವಾಗ ನೋಡ್ರಿ, ನೀವು ಫಸ್ಟಿಗೆ ನಾನು ಕಂಡು ಹಿಡಿಯತ್ತೇನ್ರಿ ಏನಪ್ಪ ಅಂದ್ರೆ ಎ ಮತ್ತು ಬಿ ರೀ. ಎ ಮತ್ತು ಬಿ ಅವ್ರು ಎಷ್ಟು ಜನ ಅದಾರ್ರಿ? ಇಬ್ಬರು ಅದಾರ್ರಿ. ಸರಾಸರಿ ಕೊಟ್ಟಾರಂದ್ರೆ ಸರಾಸರಿ ಜೊತೆ ಸಂಖ್ಯೆನ ಗುಣಿಸ್ಬೇಕ್ರಿ. ಸೊ ಗುಣಿಸಿದಾಗ 3,590 ಬರ್ತದ್ರಿ. ನೆಕ್ಸ್ಟ್ ಬಿ ಮತ್ತು ಸಿ ಅವರು ಇಬ್ಬರು ಅದಾರ್ರಿ. ಅವ್ರದ್ದು ಎಷ್ಟು ಐತಂದ್ರ 4,250 ಅದರಿ. ಮತ್ತು ಕೊಟ್ಟಾರ ಎ ಮತ್ತು ಸಿ ಅವರು ಇಬ್ಬರು ಅದಾರ್ರಿ. ಅವ್ರದ್ದು ಎಷ್ಟು ಐತಪ್ಪ ಅಂದ್ರೆ 6,500 ಅದರಿ. 6,500 ಅದರಿ. ಸೊ ಇವಾಗ ಎ ಬಿ ಅವ್ರದ, ಬಿ ಸಿ ಅವ್ರದ ಮತ್ತು ಎ ಸಿ ಅವ್ರದ ಒಟ್ಟು ಆದಾಯನ ಕಂಡುಹಿಡಿತೇನೆ. ಒಟ್ಟು ಆದಾಯ ಅಂದ್ರೆ ಸಂಖ್ಯೆ ಜೊತೆ ಸರಾಸರಿ ಗುಣಿಸೋದ್ರಿ. 2 0 0, 2 9 18, 2 10, 1 11. ಸೊ ನೆಕ್ಸ್ಟ್ 2 3 6, 6ಕ್ಕೆ 1 ಸೇರಿಸ್ರೆ 7, 7,180 ರೀ. ಸೊ 2 0 0 ರೀ, 2 5 10 ರೀ, 2 2 4, 2 4 8. ಸೊ 65 ಗುಣಿಸು 3 ಅಂತಂದ್ರೆ ಏನಾಗಪ್ಪ? 2 0 0, 2 0 0, 2 5 10, 2 6 12, 12 ಕೊಂದು ಸೇರಿ 13. ಸೊ ಟೋಟಲ್ ನೋಡ್ರಿ 0 8 6 7 8 15 3 18. ಸೊ 1 1 ಕೂಡಿಸಿದ್ರೆ ಏನಾಕತ್ತೆ? 28,680 ರೀ. 28,680 ಅನ್ನೋದು ಎಷ್ಟು ಜನದ ಐತಪ್ಪ ಅಂತಂದ್ರೆ ಇಲ್ಲಿ ಎ ಬಿ ಬಿ ಸಿ ಎ ಸಿ ಎಲ್ಲರದು ಕಾಮನ್ ಆಗಿ ಎ ಬಿ ಬಿ ಸಿ ಎ ಸಿ ಎಲ್ಲರದು ಕಾಮನ್ ಆಗಿ ಟೋಟಲ್ ಎಷ್ಟು ಜನ ಆದ್ರಪ್ಪ ಅಂದ್ರೆ 6 ಜನ. ನಮ್ಗೆ ಎಷ್ಟು ಜನ ಬೇಕಾಗ್ರಿ? 3 ಜನ ಬೇಕಾಗ. ಹಾಗಾದ್ರೆ 3 ಜನರದ್ದು ಒಟ್ಟು ಆದಾಯ ಬೇಕಾದ್ರೆ ಎ ಬಿ ಸಿ ಮಾಡ್ಬೇಕಾದ್ರೆ 2ರಲ್ಲೇ ಭಾಗಿಸಿದ್ರೆ, 2ರಲ್ಲೇ ಭಾಗಿಸಿದಾಗ 2 1 2 4 2 3 2 4. ಹಾಗಾದ್ರೆ ಮೂವರು ಒಟ್ಟು ಆದಾಯ 14,340 ರೀ. ಇದ್ರೊಳಗೆ ನಮ್ಗೆ ಯಾರು ಬೇಕಾಗ್ಯಾರ್ರಿ? ಸಿ ಬೇಕಾಗ್ಯಾನ ಅಂದ್ರೆ ಯಾರು ಮೈನಸ್ ಮಾಡೋದು? ಬಿ ಎ ಪ್ಲಸ್ ಬಿ ಅವ್ರನ್ನ ಮೈನಸ್ ಮಾಡೋದು. ಹಾಗಾದ್ರೆ ಎ ಪ್ಲಸ್ ಬಿ ಅವ್ರನ್ನ ಮೈನಸ್ ಮಾಡಿದಾಗ ನಮ್ಗೆ ಯಾರು ಸಿಗ್ತಾರಪ್ಪ ಅಂದ್ರೆ ಸಿ ಸಿಗ್ತಾನ್ರಿ. ಸಿ ಬೇಕಂತಂದ್ರೆ 14,340ರಾಗ ಎ ಬಿ ಅವರ ಒಟ್ಟು ಆದಾಯ 7,180 ಮೈನಸ್ ಮಾಡ್ಬೇಕ್ರಿ. ಆವಾಗ ಸಿ ಸಿಗ್ತಾನೆ. 0 14ರಾಗ 8 ತೆಗೆದ್ರೆ ಎಷ್ಟು ರೀ? 6 ರೀ. 3ರಾಗ 2 ತೆಗೆದ್ರೆ ಎಷ್ಟು ರೀ? 1 ರೀ. 14ರಾಗ 7 ತೆಗೆದ್ರೆ 7 ರೀ. ಹಾಗಾದ್ರೆ ಸಿಯ ಮಾಸಿಕ ಆದಾಯ ಒಂದು ತಿಂಗಳ ಆದಾಯ ಎಷ್ಟಂದ್ರೆ 7,160. ಆಪ್ಷನ್ನಾಗ ಎ ಯಾವ್ದದ ನೋಡ್ರಿ? ಎ 7,545, ಬಿ 6 9 84, 8 1 90, ಸಿ ಡಿ ನೋಡ್ರಿ 7,160 ಅದ. ಟೋಟಲ್ 6 ಮಂದಿದ್ ಕಂಡು ಹಿಡಿದ್ರಿ, 3 ಮಂದಿದ್ ಕಂಡು ಹಿಡಿದ್ರಿ. 3 ಮಂದಿದ್ ಕಂಡು ಹಿಡಿದ ನಂತರ ಏನು ಮಾಡೋದಪ್ಪ ಅಂತಂದ್ರೆ ನಮ್ಗೆ ಯಾರು ಬೇಕಲ್ಲ ಅವ್ರನ್ನ ಬಿಟ್ಟ ಉಳ್ದನ್ನವ್ರು ಏನು ಮಾಡೋದು? ಮೈನಸ್ ಮಾಡೋದು. ನಮ್ಗೆ ಯಾರು ಬೇಕಾಗಿರಲಿ? ಸಿ ಬೇಕಾಗಿರ. ಅದಕ್ಕಾಗಿ ನಾವು ಏನು ಮಾಡಿದ್ವಪ್ಪ ಅಂದ್ರೆ ಎ ಬಿ ಅವನ್ನ ಮೈನಸ್ ಮಾಡಿದ್ವಿ. ಯಾರು ಸಿಕ್ಕರು? ಸಿ ಸಿಕ್ಕರು. ದಟ್ ಈಸ್ ಅವರ್ ಆನ್ಸರ್. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ ಬನ್ನಿ. ಸೊ ದಿಸ್ ಈಸ್ ಆಲ್ಸೋ ಬಿಲಾಂಗ್ಸ್ ಟು ಅವರೇಜ್. ಇದು ಅವರೇಜ್ ಅನ್ಸುತ್ತಾ ನೋಡ್ರಿ. In a 100 marks test, the average of marks scored by 50 students was found to be 65. Later, it was discovered that a score of 88 was misread as a 68. Find the correct average. 100 ಅಂಕಗಳ ಪರೀಕ್ಷೆಯಲ್ಲಿ 50 ವಿದ್ಯಾರ್ಥಿಗಳು ಗಳಿಸಿದ ಅಂಕಗಳ ಸರಾಸರಿ 65 ಎಂದು ಕಂಡು ಬಂದಿದೆ. ನಂತರ 88 ಅಂಕಗಳನ್ನು 68 ಎಂದು ತಪ್ಪಾಗಿ ಓದಲಾಗಿದೆ ಎಂದು ಕಂಡುಹಿಡಿಯಲಾಯಿತು. ಸರಿಯಾದ ಸರಾಸರಿಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದಾರೆ. ಹಾಗಾದ್ರೆ ಆಪ್ಷನ್ ಎದಾಗ 65.60, ಬಿ ಒಳಗೆ 65.50, ಸಿ ಒಳಗೆ 65.70, 65.40 ಅಂತ ಕೊಟ್ಟಿದ್ದಾರೆ. ಇವಾಗ ಎಷ್ಟು ವಿದ್ಯಾರ್ಥಿಗಳದಾರ್ರಿ? ಎಷ್ಟದಾರ್ರಿ? 50 ಮಂದಿ ಅದಾರ.
ಆವ್ರೇಜ್ ಎಷ್ಟು ಸಿಕ್ಕೈತೆ ಅಂದ್ರೆ 65. ಇದು ಎಂಥ ಆವ್ರೇಜ್ಪ ಅಂದ್ರೆ ತಪ್ಪು ಆವ್ರೇಜ್. ತಪ್ಪು ಯಾಕಂದ್ರೆ ಅವರ ಹೇಳತ್ತಾರ, ಏನು ಹೇಳತ್ತಾರಪ್ಪ ಅಂತಂದ್ರೆ 88 ಏನಂತ ತೊಗೊಂಡಿವಿ ನಾವು ಅಂತ ಹೇಳತ್ತಾರಪ್ಪ ಅಂದ್ರೆ 68 ಅಂತ ತೊಗೊಂಡಾರ. ಮಿಸ್ಟೇಕ್ ಮಾಡ್ಯಾರ. ಎಷ್ಟು ಮಿಸ್ಟೇಕ್ ಮಾಡ್ಯಾರ ಅಂದ್ರೆ 20 ಕೊಡ್ಸೋದನ್ನ ತಪ್ಪು ಕೊಡ್ಸ್ಯಾರ. ಅದಕ್ಕಾಗಿ ನಾವು ಸರಿ ಕೊಡ್ಸೋಣ. ಸರಿ ಕೊಡಿಸ್ಬೇಕಾರ ತಪ್ಪಾದ ಅಂಕಗಳು, ಇನ್ಕರೆಕ್ಟ್ ಮಾರ್ಕ್ಸ್ ಎಷ್ಟು ಮಂದಿ ಅದಾರ್ರಿ? 50 ಮಂದಿ ಅದಾರ್ರಿ. ಎಷ್ಟು ಅಂಕಗಳನ್ನು ತಗೊಂಡಾರ? ಅವರೇಜ್ 65 ತಗೊಂಡಾರಿ. ತಪ್ಪಾದ ಅಂಕಗಳು ನೋಡ್ರಿ. 5 ಗುಣಿಸತೇನ್ರಿ, 0 ಬಿಟ್ಟೇನಿ. 5 5 25, 5 6 30, 30ಕ್ಕೆ 2 ಸೇರಿಸಿದ್ರೆ 32 ರೀ. ಹಾಗಾದ್ರೆ ಎಷ್ಟು ಬಂದೈತಿ? 3250 ರೀ. ಯಾವಾಗ ಅವ್ರ 68 ಅಂತ ತಗೊಂಡಾಗ 3250 ಆಗೈತಿ. ಅವ್ರ 88 ತಗೊಂಡ್ರ. ಹಾಗಾರ ಡಿಫ್ರೆನ್ಸ್ ಮಾರ್ಕ್ಸ್ ಎಷ್ಟಿದಾವ? 88ಕ್ಕೆ 68ಕ್ಕೆ ಎಷ್ಟು ಡಿಫ್ರೆನ್ಸ್ ಅದಾವ್ರಿ? 20 ಅಂಕಗಳ ಡಿಫ್ರೆನ್ಸ್ ಅದಾವ. 20 ಅಂಕಗಳನ್ನ ಏನ್ ಮಾಡ್ಯಾರ? ಅವ್ರ ಕಡಿಮೆ ಕೂಡ್ಸ್ಯಾರ. ಕಡಿಮೆ ಕೂಡ್ಸಂತ್ಲೆ ಏನಾಗೈತಿ? 65 ಬಂದೈತಿ. ಹಾಗಾದ್ರೆ 20 ಅಂಕಗಳನ್ನ ಜಾಸ್ತಿ ಮಾಡ್ಕೊಳ್ಳೋದ್ರಿ ನಾವ. ಕೂಡ್ಸ್ರಿ 20 ಅಂಕಗಳನ್ನ. 0 7 2 3 3275 ರೀ. ಹಾಗಾದ್ರೆ ಈಗ ಕರೆಕ್ಟ್ ಅವರೇಜ್ ಕೇಳ್ತಾರ್ರಿ ಅವ್ರ. ಕರೆಕ್ಟ್ ಅವರೇಜ್ ಕೇಳ್ತಾರಂದ್ರ 3270ಕ್ಕ ಎಷ್ಟು ಜನಲ್ಲೇ ಭಾಗಿಸ್ಬೇಕ್ರಿ? 50ರಲ್ಲೇ ಭಾಗಿಸ್ಬೇಕ್ರಿ. ಯಾಕೆ 50ರಲ್ಲೇ ಭಾಗಿಸ್ಬೇಕಪ್ಪ ಅಂದ್ರೆ ಇರೋರು 50 ಜನ ವಿದ್ಯಾರ್ಥಿಗಳದಾರ. 0 0 5 1 ರೀ, 5 6 30 ರೀ, 2 ಉಳಿತಾ, 5 5 25 ಐತ್ರಿ. 27ರಾಗ 25 ತೆಗೆದ್ರೆ ಎಷ್ಟು ಉಳಿತೈತ? 2 ಉಳಿತದ. ಪಾಯಿಂಟ್ ಕೊಟ್ರಿ, 0 ತಗೊಂತೀರಿ. 20 5 ಎಷ್ಟಲೇ ರೀ? 5 4 20 ರೀ. ಹಾಗಾರ ಸೊ ನಮ್ಮ ಉತ್ತರ ಸರಿಯಾದ ಅವರೇಜ್ ಏನಾಗ್ತಿತ್ತಪ್ಪ ಅಂದ್ರೆ ಸರಿ ಮಾರ್ಕ್ಸ್ ತೊಗೊಂಡಿರಂದ್ರ 65.40 ಅಂತ ಹೇಳಿ ಬರಿಬೋದ್ರಿ. ಹಾಗಾದ್ರೆ ಸರಿಯಾದ ಉತ್ತರ ಯಾವ್ದು ಅನ್ನೋದ ಕಮೆಂಟ್ನಾಗ ನೋಡ್ರಿ, ಕಮೆಂಟ್ನಾಗ ಹಾಕ್ರಿ. ಸೊ ಆಪ್ಷನ್ ಯಾವ್ದಪ್ಪ ಅಂತಂದ್ರೆ 65.40. ನಮ್ಮ ಉತ್ತರ 65.40. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ್ರಿ. ನೋಡ್ರಿ, a man sells an article at a certain price and suffers a loss of 20%. If he sells the article at 100 more, he gets a profit of 30%. Find the cost price of the article in rupees. ಒಬ್ಬ ವ್ಯಕ್ತಿ ಒಂದು ವಸ್ತುವನ್ನ ಒಂದು ನಿರ್ದಿಷ್ಟ ಬೆಲೆಗೆ ಮಾರಾಟ ಮಾಡಿದಾಗ 20% ನಷ್ಟವಾಗುತ್ತದೆ. ಅವನು ಆ ವಸ್ತುವನ್ನ 100ಕ್ಕಿಂತ ಹೆಚ್ಚು ಬೆಲೆಗೆ ಮಾರಾಟ ಮಾಡಿದರೆ ಅವನಿಗೆ 30% ಲಾಭವಾಗುತ್ತಿತ್ತು. ವಸ್ತುವಿನ ಕೊಳ್ಳುವ ಬೆಲೆಯನ್ನ ಕಂಡುಹಿಡಿಯಿರಿ. ಎದ್ರಾಗ ಕಂಡುಹಿಡಿ ಅಂದಾರಪ್ಪ ಅಂತಂದ್ರ ರೂಪಾಯಿಗಳಲ್ಲಿ ಕಂಡುಹಿಡಿ ಅಂದಾರ್ರಿ. ಸೊ ಇವಾಗ ನೋಡ್ರಿ, ಎಷ್ಟಕ್ಕೋ ಅಷ್ಟು ಮಾರಾತನ್ರಿ ಒಬ್ಬ ವ್ಯಕ್ತಿ. ಮಾರಿದಾಗ ಎಷ್ಟು % ಲಾಸ್ ಆಗತೈತಿ? ಅವಂಗ 20% ಲಾಸ್ ಆಗತೈತ್ರಿ. ಒಂದು ವೇಳೆ ಅವ ಅದಕ್ಕೆ ಬೆಲೆ 100 ರೂಪಾಯಿ ಜಾಸ್ತಿ ಹಾಕಿದಂತ ತಿಳ್ಕೊರಿ. 100 ರೂಪಾಯಿ ಜಾಸ್ತಿ ಹಾಕಿದಂದ್ರ ಅದ್ರ ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಏನಾಗ್ತೈತಿ ಅಂದ್ರೆ 30% ಏನಾಗತೈತಿ? ಪ್ರಾಫಿಟ್ ಆಕೈತಿ. ಹಾಗಾರ ಈಗ ಲಾಭ ಮತ್ತು ನಷ್ಟ ಕೊಟ್ಟಿದ್ದಾರೆ. ಹಾಗಾದ್ರೆ ಲಾಭ ಮತ್ತು ನಷ್ಟನ ಏನ್ ಮಾಡ್ರಪ್ಪ ಅಂದ್ರ 2 ಕೂಡಿಸ್ಕೊರಿ. 20 ಮತ್ತು 30 ಕೂಡಿಸ್ರೆ ಎಷ್ಟ್ರಿ? 50 ರೀ. ಸೊ 50%ಕ್ಕ ನಾವು ಎಷ್ಟು ಬೆಲೆ ಹೆಚ್ಚು ಮಾಡ್ಬೇಕಾಯ್ತ್ರಿ? 100 ಬೆಲೆ ಮಾಡ್ಬೇಕಾಯ್ತು. ಹಾಗಾದ್ರೆ 50ಕ್ಕೆ 100 ಆದ್ರ 100ಕ್ಕೆ ಎಷ್ಟಾಗ್ತದ? ಗುಣಸ್ರಿ, ಭಾಗಸ್ರಿ. 100 × 100 ಡಿವೈಡೆಡ್ ಬೈ 50. ನೋಡ್ರಿ, 50 1 ರೀ, 50 2 ರೀ, 100 2 ಎಷ್ಟ್ರಿ? 200 ರೂಪಾಯಿ. ಹಾಗಾದ್ರೆ ವಸ್ತುವಿನ ಮೌಲ್ಯ ಎಷ್ಟೈತಪ್ಪ ಅಂತಂದ್ರೆ 200 ರೂಪಾಯಿ ಅದ ರೀ. ಪ್ರಾಫಿಟ್ ಆ್ಯಂಡ್ ಲಾಸ್ ರೀ. ಇದ ಲಾಭ ಮತ್ತು ನಷ್ಟ ರೀ. ಈ ರೀತಿ ಪ್ರಶ್ನೆ ಕೊಟ್ಟಾಗ ಡೈರೆಕ್ಟ್ ಆಗಿ ತಗೋರಿ. ನಷ್ಟ ಲಾಭ ಐತಂದ್ರೆ ಅಡಿಷನ್ ಮಾಡ್ರಿ, ಲಾಭ ಅಂದ್ರೆ ಡಿಫ್ರೆನ್ಸ್ ಮಾಡ್ರಿ, ನಷ್ಟ ಅಂದ್ರೆ ಡಿಫ್ರೆನ್ಸ್ ಮಾಡ್ಕೊರಿ. ಈಗ ಲಾಭ ನಷ್ಟ ಕೊಟ್ಟಾರಂದ್ರ 2 ಅಡಿಷನ್ ಮಾಡ್ಬೇಡ್ರಿ. ಅಷ್ಟಕ್ಕೆ 100 ರೂಪಾಯಿ ಅಂದ್ರೆ 100ಕ್ಕೆ ಎಷ್ಟು ರೂಪಾಯಿ ಆಗ್ತೈತಿ? 100 ರೂಪಾಯಿ ಎಲ್ಲಿದಪ್ಪ ಅಂದ್ರೆ ಅವ್ರು ಕೊಟ್ಟಿದ್ದಾರೆ ಬೆಲೆ ಹೆಚ್ಚು. ಇಲ್ಲ ನಾ ಯೂಸ್ ಮಾಡ್ತೇನೆ ರೀ, ಸೂತ್ರ ಯೂಸ್ ಮಾಡ್ತೇನೆ ಅಂದ್ರೆ ಏನ್ ಮಾಡ್ಬೇಕು? 100ಕ್ಕೆ 20% ತೆಗೆದ್ರ 80 ಆಗ್ತೈತ್ರಿ. ನೆಕ್ಸ್ಟ್ 100ಕ್ಕೆ 30% ಲಾಭ ಐತಂದ್ರೆ 130 ಆಕೈತ್ರಿ. ಇವೆರಡುದ್ರ ವ್ಯತ್ಯಾಸದ ಹಣ ಎಷ್ಟೈತಪ್ಪ ಅಂತಂದ್ರ ಒಂದು 100 ರೂಪಾಯಿ ಅದ ರೀ. ನೋಡ್ರಿ, 80x ಒಳಗೆ 130x ತೆಗೆದ್ರೆ 8x ರೀ, 50x ರೀ. 2 ಕಡೆ 100 ಐತಿ, ಇಂಟು 100 ಆಗ್ತೈತ್ರಿ. ಸೊ ಇವಾಗ ನಮಗೆ x ಬೆಲೆ ಬೇಕ್ರಿ. ಏನು ಮಾಡಪ್ಪ ಅಂತಂದ್ರೆ 100 × 100 ಡಿವೈಡೆಡ್ ಬೈ ಏನು ಮಾಡ್ರಿ? 50 ಮಾಡ್ರಿ. 1 2. ಹಾಗಾದ್ರೆ
ಸೊ ನಾವು ಅದರ ಉತ್ತರ ಏನಂತ ಹೇಳ್ಬೋದಪ್ಪ ಅಂದ್ರೆ 200 rupees. ಆಪ್ಷನ್ ಯಾವ್ದೈತ್ರ ಮ್ಯಾಕ್ಸಿಮಮ್ ಈ ಕ್ವಶನ್ ಪೇಪರ್ದಾಗ ಎಲ್ಲಾನು ಆನ್ಸರ್ ಏನು ಬರತ್ತಪ್ಪ ಅಂದ್ರೆ ಆಪ್ಷನ್ ಡಿನ ಬರತ್ತವ್ರಿ, ನೋಡ್ಕೋರಿ. ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ್ರಿ. ನೋಡ್ರಿ, ವಾರ್ಷಿಕ 5% ಸರಳ ಬಡ್ಡಿ ದರಲ್ಲಿ ಹೂಡಿಕೆ ಮಾಡಿದ ಮೊತ್ತವು 6 ವರ್ಷಗಳಲ್ಲಿ 806ಕ್ಕೆ ಬೆಳೆಯುತ್ತದೆ. ಮೊತ್ತವು ಹಾಗೆ ಉಳಿದರೆ 5 ವರ್ಷಗಳಲ್ಲಿ 12% ಸರಳ ಬಡ್ಡಿ ದರದಲ್ಲಿ ಅದು ಎಷ್ಟು ಅಂತ ಕೇಳಿದ್ದಾರೆ. ಹಂಗಂತಂದ್ರೆ 5% ಬಡ್ಡಿ ದರದಂಗ, ಸಾರಿ ಇಂಗ್ಲಿಷ್ ಓದಲಿಲ್ಲ. ಸೊ ನೋಡ್ರಿ, a sum invested at 5% simple interest per annum grows to 806 in 6 years. If the amount remains the same, how much will it grow at a 12% simple interest rate in 5 years? ಹಂಗಂತಂದ್ರೆ 5% ಬಡ್ಡಿ ದರದಂಗ ಯಾವುದೋ ಒಂದು ಅಸಲ 6 ವರ್ಷಗಳಲ್ಲಿ ಅಮೌಂಟ್ ಎಷ್ಟು ಕೊಡೋದೈತಪ್ಪ ಅಂದ್ರೆ 806 ರೂಪಾಯಿ ಕೊಡತೈತ್ರಿ, ಸರಿನಾ? ಅದ ಅಸಲ ಎಷ್ಟು ವರ್ಷಕ್ಕೆ ಬೇಕಾಯ್ತಿ? 5 ವರ್ಷಕ್ಕೆ ಬೇಕಾಯ್ತಿ. ಹಾಗಾದ್ರೆ 5 ವರ್ಷಕ್ಕೆ ಬಡ್ಡಿ ದರ ಎಷ್ಟು ಕೊಟ್ಟಾರಪ್ಪ ಅಂದ್ರೆ 12%. 5 ವರ್ಷಕ್ಕೆ ಬಡ್ಡಿ ದರ ಎಷ್ಟು ಕೊಟ್ಟ, ಹಾಗಾದ್ರೆ ಅಮೌಂಟ್ ಎಷ್ಟಾಗ್ತೈತಿ ಅಂತ ಕೇಳ್ತಾರ್ರಿ. ನೋಡೋಣ, ಎ ಬರುತ್ತೋ, ಬಿ ಬರುತ್ತೋ, ಸಿ ಬರುತ್ತೋ, ಡಿ ಬರುತ್ತೋ, ನಿಮ್ಗೆ ಗೊತ್ತಿರ್ಲಿ. ಸರಳ ಬಡ್ಡಿ ಒಳಗ ಅಮೌಂಟ್ ಅಂದ್ರ ಅಸಲು ಪ್ಲಸ್ ಬಡ್ಡಿ. ಅಸಲು ಗೊತ್ತಿಲ್ಲ, ಅಮೌಂಟ್ ಕೊಟ್ಟಾರ್ರಿ. ಅಮೌಂಟ್ ಎಷ್ಟು ಕೊಟ್ಟಾರ್ರಿ? 806 ರೂಪಾಯಿ ಆಗತೈತಿ. ಅಸಲು ಏನಾರ ಕೊಟ್ಟಾರೇನ್? ಕೊಟ್ಟಿಲ್ರಿ. ಮತ್ತು ಬಡ್ಡಿ ಬೇಕಾಯ್ತು. ಬಡ್ಡಿ ಬೇಕಾದ್ರೆ ನಿಮ್ಗೆ ಗೊತ್ತೈತಿ I = PTR/100 ಅಂತೀವ್ರಿ. ಪ್ರಿನ್ಸಿಪಲ್ ರೀ ಎಷ್ಟು ವರ್ಷಕ್ಕೆ? 6 ವರ್ಷಕ್ಕೆ ರೀ. 8% ಬಡ್ಡಿ ದರ ಅದ, 5% ಬಡ್ಡಿ ದರ ಡಿವೈಡೆಡ್ ಬೈ 100. PTR/100 ಅಂತೀರಿ. 5 ಮತ್ತು 100 ಬಾ ಹೋಗ್ತದ ನೋಡ್ರಿ. 5 ಒಂದ್ಲೇ ರೀ, 5 20 ರೀ, 2 3 ರೀ, 2 10 ರೀ. ಸೊ ಇವಾಗ P + 3P/10 ಆಗ್ತದ ರೀ. ಸೊ 806 ಅದ ರೀ. ಸೊ ಇವಾಗ ನಾವು P ಒಂದು ಸೈಡ್ ಮಾಡ್ಕೋಬೇಕು, 10 ಒಂದು ಸೈಡ್ ಮಾಡ್ಬೇಕಂದ್ರೆ ಇದು ಮಲ್ಟಿಪ್ಲೈ ಮಾಡ್ಕೊರಿ. 10 × P, 10P + 3P ಅಂದ್ರೆ 13P ರೀ. ಇಂಟು 10 ಈ ಕಡೆ ಹೋಯ್ತಂದ್ರೆ ಎಷ್ಟು ಆಕೈತಿ? 8060 ರೂಪಾಯಿ ಆಕೈತಿ. ಹಾಗಾದ್ರೆ ಅಸಲು ಎಷ್ಟು ಆಕೈತಿಪ್ಪ ಅಂತಂದ್ರೆ 8060ಕ್ಕೆ ಎಟ್ರಲ್ಲೇ ಭಾಗಿಸ್ಬೇಕಪ್ಪ ಅಂದ್ರೆ 13ಲೇ ಭಾಗಿಸ್ಬೇಕ್ರಿ. 13 ಮಗ್ಗಿ ಬಂದ್ರೆ ಫಾಸ್ಟಾಗಿ ಹೋಗ್ತೈತಿ, 13 ಬರ್ಲಿಕ್ಕಂದ್ರೆ ಹೋಗಂಗಿಲ್ರಿ. ಹಾಗಾದ್ರೆ ಬರ್ರಿ ನೋಡೋಣ. 8060 13 6ಲೇ 78 ರೀ. 80ರಾಗ 78 ತೆಗೆದ್ರೆ 2 ಉಳಿತ್ರಿ, 6 ಜಗ್ರಿ. 13 2ಲೇ 26 ರೀ. ಸೊ 0 0 ಆದರೆ 620 ರೀ. ಹಾಗಾದ್ರೆ ಅಸಲು ಎಷ್ಟೈತೆ ಅಂದ್ರೆ 620 ರೂಪಾಯಿ ರೀ. 620 ರೂಪಾಯಿಗೆ ನಮ್ಗೆ ಏನು ಬೇಕಾಯ್ತಪ್ಪ ಅಂತಂದ್ರೆ 12% ಬಡ್ಡಿ ದರದಂಗ ಸರಳ ಬಡ್ಡಿ ವಿತ್ ಅಮೌಂಟ್ ಬೇಕಾಯ್ತ್ರಿ. ಸೊ ಸರಳ ಬಡ್ಡಿ ಅಂತಂದ್ರೆ 620 ಎಷ್ಟು ಪರ್ಸೆಂಟ್ ಬಡ್ಡಿ? 12% ಬಡ್ಡಿ. ಎಷ್ಟು ವರ್ಷಕ್ಕೆ? 5 ವರ್ಷಕ್ಕೆ. ಡಿವೈಡೆಡ್ ಬೈ 100 ರೀ. 0 0. ಸೊ 5 ಒಂದ್ಲೇ ರೀ, 5 2ಲೇ ರೀ, 2 ಒಂದ್ಲೇ ರೀ, 2 6ಲೇ ರೀ, 6 2ಲೇ 12, 6 6ಲೇ 36 ಅಂದ್ರೆ 372 ರೂಪಾಯಿ ಆಗ್ತದ ರೀ ಬಡ್ಡಿ ರೀ. ಸೊ ನಮ್ಗೆ ಅಮೌಂಟ್ ಕೇಳ್ಯಾರ್ರಿ ಅವ್ರ ಎಷ್ಟಪ್ಪ ಅಂತಂದ್ರೆ 620ಕ್ಕೆ ಬಡ್ಡಿಯನ್ನು ಸೇರಿಸ್ರಿ 2 ರೀ 9 ರೀ 9 ರೀ. ಹಂಗಂದ್ರೆ 620ಕ್ಕೆ 372 ರೂಪಾಯಿ ಬಡ್ಡಿ ಬಂದ್ರೆ ಅಸಲ ಟೋಟಲ್ ಅಮೌಂಟ ಎಷ್ಟಾಕೈತಪ್ಪ ಅಂದ್ರೆ 992 ಆಗ್ತದೆ ರೀ. ಸೊ ಫಸ್ಟ್ ಅಸಲು ಕಂಡು ಹಿಡ್ಕೊರಿ, ನೆಕ್ಸ್ಟ್ ಬಡ್ಡಿ ಮತ್ತು ಅಮೌಂಟ್ ಕಂಡಿರಿ. ಸೊ ಇದು ಸರಳ ಬಡ್ಡಿ ಒಳಗೆ ರೀ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ್ರಿ. ನೋಡ್ರಿ, so that is also same simple interest. Find the simple interest on 3500 as a sum borrowed at a 7% per annum at the rate of interest for 6 years. 3500 ಮೊತ್ತವನ್ನು ವಾರ್ಷಿಕ 7% ಬಡ್ಡಿ ದರದಲ್ಲಿ 6 ವರ್ಷಗಳವರೆಗೆ ಎರವಲು ಪಡೆದರೆ ಅದರ ಮೇಲೆ ಸರಳ ಬಡ್ಡಿ ಎಷ್ಟು ಎಂದು ಕಂಡುಹಿಡಿಯಿರಿ. ಸರಳ ಬಡ್ಡಿ ಅಂದ್ರೆ ಏನು ಮಾಡಬೇಕು? 3 ಗುಣಿಸಿದ್ರೆ 100ಲೇ ಭಾಗಿಸಿದ್ರಿ. ಸೊ PTR/100 ಅಂತೀವಿ. ಸರಳ ಬಡ್ಡಿ ಅಷ್ಟೇ ಕೇಳಿದ್ದಾರೆ. ಸೊ ಇವಾಗ ನೋಡೋಣ ಸರಳ ಬಡ್ಡಿ ಎಷ್ಟು ಇದ್ರು ನಿಮ್ಗೆ ಗೊತ್ತದ ಆಲ್ರೆಡಿ. ಸರಳ ಬಡ್ಡಿ ಬಿಡಿಸಿ ಈಗ ಒಂದು ಪ್ರಾಬ್ಲಮ. 3500 into 7 into 6 divided by 100. ಫಾರ್ಮುಲಾ ಏನಪ್ಪ ಅಂದ್ರೆ PTR/100 ರೀ. ಸೊ 2 0 2 0 ಕ್ಯಾನ್ಸಲ್ ರೀ. 35 ರೀ ಗುಣಿಸು 7 6ಲೇ 42. 35ಕ್ಕೆ ಎಟ್ರಲ್ಲೇ ಗುಣಿಸ್ಬೇಕಪ್ಪ ಅಂದ್ರೆ 42ಕ್ಕೆ ಗುಣಿಸ್ಬೇಕಾದ್ರೆ 2 5ಲೇ 10, 2 3ಲೇ 6 1 7. ಸೊ 4 5ಲೇ 20, 4 3ಲೇ 12, 1470 ರೂಪಾಯಿ ರೀ. ಸೊ 1470
ರೂಪಾಯಿ ಬಡ್ಡಿ ಬರ್ತದೆ ರೀ. ಸೊ 1470 ಅನ್ನೋದು ಯಾವುದಪ್ಪ ಅಂದ್ರೆ ಆಪ್ಷನ್ ಸಿ ನೋಡ್ರಿ. ಸೊ ಡೈಲಿ ನಾವು ಮ್ಯಾಥ್ಸ್ ಸಾಲ್ವ್ ಮಾಡ್ತೀವಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಇಲ್ಲ ಅಂತಪ್ಪ ಅಂತಂದ್ರೆ ಕಮೆಂಟ್ ಮೂಲಕ ಹೇಳ್ರಿ. ಸೊ ಡೈಲಿ ಮ್ಯಾಥ್ಸ್ ಕ್ವಶನ್ ಪೇಪರ್ ಸಾಲ್ವ್ ಮಾಡೋ ಮುಂದೆ ಜಾಯ್ನ್ ಆಗಿರಿ. ನನಗಿಂತ ಮುಂಚೆ ಏನು ಮಾಡಪ್ಪ, ನೀವು ಬಿಡಿಸಿ ಆಪ್ಷನನ್ನು ಕಮೆಂಟ್ ಮೂಲಕ ಹೇಳ್ರಿ. ಸೊ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಬರೋಣ ಅಥವಾ ಮುಂದಿನ ಕ್ವಶನ್ ತಗೊಂಡು ಬರೋಣ. ಧನ್ಯವಾದ. ನಮ್ಮ ಸಂಸ್ಥೆಯಲ್ಲಿ SSC GD, SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಸಂಪರ್ಕಿಸಿ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.